ನಿಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ನಿಮಗೆ ಏನು ಅಗತ್ಯ ಅದ, ಏನು ಅವಶ್ಯಕತೆ ಅದ, ಮತ್ತು ಯಾವ ಸಮಸ್ಯೆ ಅದ, ಯಾವ ಕೊರತೆ ಅದ, ಇದರಿಂದ ಬಿಡುಗಡೆ ಮಾಡು ದೇವರು ಎಂಬುದಾಗಿ ನಿಮ್ಮ ಒಂದು ವಿಷಯದಲ್ಲಿ ನೀವು ಮೊದಲನೇ ಪ್ರಾರ್ಥನೆ ಮಾಡಿರಿ. ಯಾಕಂದರೆ ನಿಮ್ಮ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇನ್ನೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಕ್ಕಂಥನಲ್ಲ. ಮೊದಲನೇದು ನಿಮ್ಮ ಮನೆಗೆ ನೀವು ಬೇಲಿ ಹಚ್ಚಿರಿ. ನಿಮ್ಮ ಹೊಲಕ್ಕೆ ನೀವು ಬೇಲಿ ಹಚ್ಚಿದಾಗ ನಿಮ್ಮ ಹೊಲ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ನಿಮ್ಮ ಮನೆಗೆ ನೀವು ಬೇಲಿ ಹಚ್ಚಬೇಕು. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರಬಾರ್ದು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಹೃದಯದ ಕಣ್ಣುಗಳನ್ನು ತೆರೆದು ನೀವು ದೇವರನ್ನು ನೋಡಿ ಸ್ಪಷ್ಟವಾಗಿ ಪ್ರಾರ್ಥನೆ. ಯಾರು ಆ ಕಡೆ ನೋಡೋದ ಹಾಗೆ ಕರ್ತನನ್ನು ಆಶ್ರಯಿಸಿ. ಸಮಯದಲ್ಲಿ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಿಮ್ಮ ಬಾಯಿ, ನಿಮ್ಮ ತುಟಿಗಳನ್ನು ನೀವು ತೆರಳಬೇಕು ಸ್ಪಷ್ಟವಾಗಿ. ಒಂದು ವೇಳೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಸಕ್ತಿ ನಿಮ್ಮೊಳಗೆ ಕಾಣುಂಟಲೇನೋ, ದೇವರೇ ಪ್ರಾರ್ಥನೆ ಮಾಡುವ ಶಕ್ತಿ ನಾನು ಕೊಡು ಎಂಬುದಾಗಿ. ಪೇತ್ರನು ಸೆರೆಮನೆಯಲ್ಲಿದ್ದು ಪ್ರಾರ್ಥನೆ ಮಾಡುವಾಗ ದೇವದೂತರು ಪೇತ್ರನು ಬಿಡುಗಡೆ ಮಾಡಿಕೊಂಡು ತೆಗೆದುಕೊಂಡು ಪ್ರೇಯರೆ. ಪೌಲ ಸೀಲರು ಸೆರೆಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಕಟ್ಟಲ್ಪಟ್ಟಿರ್ತಕ್ಕಂಥ ಸಂಕಳಿಗಳು ಕಡಿದೋಗ ಪ್ರಿಯರೇ. ಮನೆ ಪ್ರಾರ್ಥನೆ ಮಾಡಿದಾಗ ನಿನ್ನ ಒಳಗಿರ್ತಕ್ಕಂಥ ದುಷ್ಟ ಶಕ್ತಿ ಕಡ್ದೋಗಲ್ಲ, ನಿನ್ನ ಒಳಗಿರ್ತಕ್ಕಂಥ ದುರಾತ್ಮ ಕಡ್ದೋಗಲ್ಲ. ನಿನ್ನ ಮನೆಗೆ, ನಿನಗ ವ್ಯಾಪಾರ ಬಿಸ್ನೆಸ್ಗ, ನಿನ್ನ ಮಕ್ಕಳ ಹೆಂಡತಿ ಯಜಮಾನನಿಗೆ ಶೋಧಿಸ್ತಕ್ಕಂಥ ಆತ್ಮ ಕಡ್ದೋಗಲ್ಲ, ಕಡ್ದೋಗ್ತದೆ ಪ್ರಿಯರೇ. ಪೇತ್ರನು ಕೂಡ ಒಂದು ಸಾಧಾರಣ ಮನುಷ್ಯನಾಗಿದ್ದನು. ಆದರೆ ದೇವರ ನಂಬಿ ವಿಶ್ವಾಸ ಇಟ್ಟು ದೇವರ ಸನ್ನಿಧಿನ ಆಶ್ರಯಿಸುವ, ಕರ್ತನ ಕಡೆ ಕೈಗಳೆತ್ತಿ ಪ್ರಾರ್ಥನೆ ಮಾಡುವಾಗ ಕರ್ತನವನೊಟ್ಟಿಗೆ ಅದ್ಭುತ ಮಾಡ್ಯಾನ. ದೇವದೂತನನ್ನು ಕಳಿಸಿ ಸೆರೆಮನೆಯಲ್ಲಿ ತೆಗೆದುಕೊಂಡಾಗ ಪ್ರಿಯರೇ. ಪೌಲಸೀಲರು ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಕಟ್ಟಲ್ಪಟ್ಟಿರ್ತಕ್ಕಂಥ ಸಂಕಳಿಗಳೆಲ್ಲ ಕಡ್ದೋಗ ಪ್ರಿಯರೇ. ಸೆರೆಮನೆ ಓಪನ್ ಆಗ್ಯಾರ. ಅಲ್ಲಿರ್ತಕ್ಕಂಥ ಅಧಿಕಾರಿ ಅಯ್ಯೋ ಅಯ್ಯೋ ಅಂತೇಳಿ ಆತ್ಮಹತ್ಯೆ ಮಾಡ್ಕೋದಾಗ ಪ್ರಯತ್ನ ಪಟ್ಟವಾಗ ಅಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ ಪೌಲನು, ಅಯ್ಯ ನೀ ಏನು ಕೇಳಿ ಮಾಡ್ಕೋಬೇಡ, ನಾವಿಲ್ಲೇ ಇತ್ತು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಒಳಗಿರ್ತಕ್ಕಂಥ ದುರಾತ್ಮ, ನಿನ್ನ ಕಷ್ಟಕ್ಕೆ ಒಳಪಡಿಸಿರ್ತಕ್ಕಂಥ ಸೈತಾನ್ ಸಕಲ ಅಧಿಕಾರಗಳೆಲ್ಲ ಅವು ಕಡ್ದೋಗ್ಬೇಕು, ಸುಟ್ಟೋಗ್ಬೇಕು. ಅಯ್ಯೋ ಇಲ್ಲಿ ನಿಲ್ಲುವುದಕ್ಕೆ ಚಾನ್ಸ್ ಅವಕಾಶ ಇಲ್ಲ ಎಂಬುದಾಗಿ ಅಂತ ಒಂದು ಪ್ರಾರ್ಥನೆ. ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತಾ ಎಂಬುದಾಗಿ ಹೇಳ್ತಾನೆ. ಅಮ್ಮಯ್ಯ, ನೀ ಎಷ್ಟು ಚಿಂತೆ ಮಾಡ್ತಿ? ಮನೆಯಲ್ಲಿ ಚಿಂತೆ ಮಾಡಿ ದೇವರ ಆಲಯದಲ್ಲಿ ಬಂದು ಮೌನವಾಗಿರ್ತೆ, ಎಂದೂ ಬಿಡುಗಡೆ ಆಗಲ್ಲ ಅದು. ನೀನು ಮನೆಯಲ್ಲಿ ಚಿಂತೆಯನ್ನು ಮಾಡುತ್ತೀವಿ, ಅದು ಕರ್ತನಿಗೆ ಒಪ್ಪಿಸು. ಆಲಯದಲ್ಲಿ ಬಂದು ಕೂಡ ನೀನು ಕರ್ತನಿಗೆ ಒಪ್ಪಿಸು. ನೀನು ಚಿಂತೆ ಭಾರವೆಲ್ಲ ಆತನು ಪರಿಹಾರ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಎಲ್ಲಿ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತಾ ಎಂಬುದಾಗಿ ಮುಂದೆ ಹೇಳ್ತಾನೆ. ಎಷ್ಟು ಪ್ರೀತಿ ದೇವರದು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ ದೇವರು. ಸಕಲ ವಿಧವಾದ ಕಷ್ಟಗಳಿಂದ ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ದೇವರು ನಿನ್ನ ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಮಾಡಲ್ಲ ಅಂತ ಹೇಳಕ್ಕೆ ಅವಕಾಶ ಅನಿಸಿಲ್ಲ. ಎಷ್ಟು ವರ್ಷ ಕಷ್ಟ, ನಾ ಎಷ್ಟು ವರ್ಷ ಸಹಿಸ್ಕೊಳ್ಬೇಕಾ? ನೀ ಸಹಿಸ್ಕೊಳ್ಬೇಕು. ಯಾಕಂದರೆ ಪ್ರಾರ್ಥನೆ ಮಾಡುವಂಥ ಶಕ್ತಿ ನಿನ್ನ ಒಳಗಿಲ್ಲ ಅಂದ್ರೆ ನೀನು ಸಹಿಸ್ಕೊಳ್ಬೇಕು. ದುರಂಕರವಾಗಿರ್ತಕ್ಕಂಥ ಜೀವಿತ ನಿನ್ನ ಒಳಗದಂದ್ರೆ ನೀನು ಸಹಿಸ್ಕೊಳ್ಳಬೇಕು. ಪ್ರಾರ್ಥನೆ ಮಾಡು. ಅಗಲವಾಗಿ ಬಾಯಿ ತೆರಲಿ, ನಾನು ನಿಮ್ಮನ್ನು ಅದನ್ನು ತುಂಬಿಸುವೆನೆಂಬುದಾಗಿ ನಾನು ದೇವರು ಹೇಳ್ತೇನೆ ಸ್ಪಷ್ಟವಾಗಿ. ಗಂಟಲೆತ್ತು ಕೂಗು, ಸಂಕೋಚ ಪಡಬೇಡ ಮಾನವ. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಸ್ಥಿತಿ ಗತಿಯನ್ನು ಮಾರ್ಪಡಿಸಿ ಉನ್ನತ ಹೆಸರನ್ನು ತರ್ತಾನೆ ಪ್ರಿಯರೇ. ಸೋದರನ ಸೋದರ, ನೀ ಮೌನವಾಗಿರಬೇಡ, ಪ್ರಾರ್ಥನೆ ಮಾಡು. ನಿನ್ನ ಕಷ್ಟಗಳಿಗಾಗಿ, ನಿನ್ನ ಯಜಮಾನ ವಿಷಯವಾಗಿ, ನಿನ್ನ ಹೆಂಡತಿ ವಿಷಯವಾಗಿ, ನಿನ್ನ ಮಕ್ಕಳ ವಿಷಯವಾಗಿ, ನಿನ್ನ ತಾಯಿ ತಂದೆ ವಿಷಯವಾಗಿ, ನಿನ್ನ ವ್ಯಾಪಾರ ಬಿಸ್ನೆಸ್ ವಿಷಯವಾಗಿ, ನಿನ್ನ ಕುಟುಂಬ ಕಟ್ಟಲ್ಪಡುವ ವಿಷಯವಾಗಿ, ನೀನು ಉನ್ನತ ಸ್ಥಾನಕ್ಕೆ, ನಿನ್ನ ಮನೆ ಕುಟುಂಬ ಉನ್ನತ ಸ್ಥಾನಕ್ಕೆ ಬರುವ ಹಾಗೆ ದೇವರಿಗೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಸ್ಪಷ್ಟವಾಗಿ. ನಿನ್ನ ಒಂದು ಪ್ರಾರ್ಥನೆ ದೇವರು ಕೇಳ್ತಾನೆ. ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ. ಮೌನವಾಗಿರಬೇಡ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.
ಬಳಿ ಬಂದು ಸರಿ ಮಾಡಲೆನು ತೋರುವೆ. ಹೌದು ಕರ್ತನೆ, ನಮ್ಮ ಜೀವಿತಗಳೆಲ್ಲ ಮಡದೋಗಿನ ಪಾತ್ರೆಗಳು ಅಥವಾ ಕೊಳೆದೋಗಿನ ಪಾತ್ರೆಗಳು ಅಥವಾ ಹಣಸೋಗಿರ್ತಕ್ಕಂಥ ಪಾತ್ರೆಗಳು ಹೇಗಿರುತ್ತವೋ ದೇವ, ಆ ರೀತಿಯಾಗಿ ನಮ್ಮ ಒಂದು ಜೀವಿತ ಆದ ದೇವರೇ. ಯಾರು ಈ ರೀತಿಯಾಗಿ ದೇವ ನನ್ನನ್ನು ಸರಿ ಮಾಡು, ಒಡೆದೋಗಿರ್ತಕ್ಕಂಥ ಪಾತ್ರೆ, ಕೊಳೆತೋಗಿರ್ತಕ್ಕಂಥ ಪಾತ್ರೆ ದೇವರೇ, ನನ್ನನ್ನು ನೀನು ಸರಿ ಮಾಡು ಎಂಬುದಾಗಿ ನೀನು ಪ್ರಾರ್ಥಿಸುವಾಗ ನನ್ನ ದೇವರು ನಿನ್ನನ್ನು ಸರಿ ಮಾಡ್ತಾನೆ, ಸ್ಪಷ್ಟವಾಗಿ ನಿನ್ನನ್ನು ಶುದ್ಧಿ ಮಾಡ್ತಾನೆ, ಸ್ಪಷ್ಟವಾಗಿ ನೀನು ಪಾತ್ರೆ ಕುಂಬಾರನಾಥನನ್ನ ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ನನ್ನ ಮಹಿಮೆಯ ನಿನ್ ಮಹಿಮೆ ದಯಚೇಸುವೆ. ನನ್ನ ಮಹಿಮೆಯ ನಿನ್ ಮಹಿಮೆ ದಯಚೇಸುವೆ. ಓ ಸಣ್ಣ, ಓ ಸಣ್ಣ ರಾಜನಿಗೆ, ಓ ಸಣ್ಣ, ಓ ಸಣ್ಣ ದೇವ ನನ್ನ ಜನಿಗೆ. ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ನನ್ನ ಪಾತ್ರೆಯ ಕುಂಬಾರನ ಬಳಿ ಬಂದು ಸರಿ ಮಾಡಲು ತೋರುವೆ. ಹೃದಯಾದಿ ಅತ್ಯುನ್ನತನಾದನು ದೇವರನ್ನಾರಾಧಿಸುವೆ. ಒಡೆದು ನನ್ನ ಪಾತ್ರೆಯ ಕುಂಬಾರನ ಬಳಿ ಬಂದು ಸರಿ ಮಾಡಲು ತೋರುವೆ. ಓ ಸಣ್ಣ, ಓ ಸಣ್ಣ ಯೆಹೂದ್ಯರ ರಾಜನಿಗೆ. ಓ ಸಣ್ಣ, ಎಲ್ಲರೂ ಸೇರಿ. ಓ ಸಣ್ಣ ಯೆಹೂದ್ಯರ ರಾಜನಿಗೆ. ಹೌದಪ್ಪ, ನೀನು ನಮ್ಮ ರಾಜ್ಯನು ಅರಸನಾಗಿದ್ದಿನ ಕಾರಣ ನಾವು ನಿನ್ನನ್ನು ಸ್ತುತಿಸ್ತೇವಪ್ಪ, ನಾವು ನಿನ್ನನ್ನು ಮಹಿಮೆ ಪಡಿಸ್ತೇವೆ ಕರ್ತನೆ. ನೀನಿಲ್ಲದೆ ನಮ್ಮ ಜೀವನ ಇಲ್ಲ ದೇವ, ನೀನಿಲ್ಲದೆ ನಮ್ಮ ಬದುಕೆ ಬೇಡ್ತದಪ್ಪ ಕರ್ತನೆ. ಅದಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ, ನಿನ್ನ ಒಂದು ಮಹಿಮೆ ಕಾಣುವಾಗೆ ಅನುಭವಿಸುವ ಹಾಗೆ ನಮ್ಮ ನೀನು ಸಹಾಯ ಮಾಡು. ನಮ್ಮನ್ನು ನೀನು ಬಲಪಡಿಸು ಕರ್ತನೆ. ನಿನ್ನ ಕೃಪೆ, ನಿನ್ನ ಒಂದು ಅನುಗ್ರಹದಿಂದ ನಮ್ಮನ್ನು ತುಂಬಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆ. ಎಲ್ಲರೊಟ್ಟಾಗಿ ಸೇರಿ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ.
ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ 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 ಯೇಸು ನಿನ್ನ ದಿವ್ಯ ಕೃಪೆಯೇ ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ ಸಹಿಸಲು ಕೃಪೆ ನೀಡು ಕ್ಷಮಿಸಲು ಕೃಪೆ ನೀಡು ಪ್ರೀತಿಸಲು ಕೃಪೆ ನೀಡು ದೇವಾ ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ 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 ಯೇಸು ನಿನ್ನ ದಿವ್ಯ ಕೃಪೆಯೇ ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ ಹೌದು ದೇವ, ನಿನ್ನ ಕೃಪೆಯಿಂದ ನಮ್ಮೆಲ್ಲರನ್ನು ತುಂಬು ಕರ್ತಾನೆ. ನಿನ್ನ ಕೃಪೆ ಇಲ್ಲದಿದ್ದರೆ ನಾವು ಇಷ್ಟು ಸಮಯ ಬದುಕಲಿಕ್ಕೆ ಅವಕಾಶ ಚಾನ್ಸ್ ಇಲ್ಲ ಕರ್ತಾನೆ. ಇಷ್ಟು ವರ್ಷ ಕೂಡ ನಾವು ಜೀವಿಸ್ಲಿಕ್ಕೆ ಅವಕಾಶ ಇಲ್ಲಪ್ಪ ಕರ್ತಾನೆ. ನಿನ್ನ ಕೃಪೆಯಿಂದ ನನ್ನನ್ನು ನಮ್ಮೆಲ್ಲರನ್ನು ತುಂಬು ಕರ್ತಾನೆ. ಯಾರ್ಯಾರು ಅಯ್ಯ ದೇವಾ ನಿನ್ನ ಕೃಪೆಯಿಂದ ನನ್ನನ್ನು ತುಂಬು ಎಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥಿಸ್ತಾರೋ ಅವ್ರ ಶರೀರವೆಲ್ಲ ನಿನ್ನ ಒಂದು ಅಭಿಷೇಕದಿಂದ ತುಂಬಪ್ಪ ಕರ್ತಾನೆ. ಅವ್ರ ಒಳಗಿರ್ತಕ್ಕಂಥ ಸಮಸ್ಯೆಗಳು, ಸಂಕಟಗಳು, ವೇದನೆ, ರೋದನೆಗಳು, ಕಾಯಿಲೆ, ರೋಗ, ವ್ಯಾಧಿಗಳು ಅಪ್ಪ ಕರ್ತಾನೆ ಸಂಪೂರ್ಣವಾಗಿ ಬಿಡುಗಡೆ ಆಗ್ಬೇಕಪ್ಪ. ನಿನ್ನ ಕೃಪೆ ಯಾರ ಒಳಗಿರುತ್ತದೋ ಅವ್ರು ಶಾಶ್ವತವಾಗಿ ಬದುಕೊಳ್ಳಕ್ಕೆ ಅವಕಾಶ ಇದಪ್ಪ ಕರ್ತಾನೆ. ನಿನ್ನ ಕೃಪೆ ಯಾರ ಒಳಗಿರ್ತದೋ ಅವ್ರ ಜೀವಿತ ಉನ್ನತ ಸ್ಥಾನಕ್ಕೆ ಬೆಳಿಲಕ್ಕೆ ಅವಕಾಶ ಇದೆ ಕರ್ತಾನೆ. ದೇವಾ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ನಮ್ಮ ಮಧ್ಯದಲ್ಲಿ ನೀನು ಅದ್ಭುತ ಶಕ್ತಿಯಿಂದ ಅದ್ಭುತ ಕಾರ್ಯಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದೇನೆ ಕಾರಣ ನಾವು ನಿನ್ನನ್ನು ಸ್ವಾಗತಿಸ್ತೇವೆ. ಪವಿತ್ರ ಆತ್ಮನೇ ನಮ್ಮ ಮಧ್ಯದಲ್ಲಿದ್ದು ನೀನು ಕಾರ್ಯ ಮಾಡು. ಒಂದು ಸರ್ತಿ ಚಪ್ಪಳಿ ತಡ್ತಾ ಏಸಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ನಾವು ಪ್ರಾರ್ಥಿಸ್ತೀವಿ. ದೇವ ನನ್ನ ಹೃದಯದಲ್ಲಿ ಬಾ, ಪವಿತ್ರ ಆತ್ಮನೇ ನೀ ನನ್ನನ್ನು ಬಿಡುಗಡೆ ಮಾಡು, ಸಹಾಯ ಮಾಡು ಎಂಬುದಾಗಿ. ಕರ್ತನೆ ಯೆಹೋವನೇ ನನಗೆ ಒಳ್ಳೆ ಆರೋಗ್ಯ ಕೊಡು ಎಂಬುದಾಗಿ ಜೋರಾಗಿ ಚಪ್ಪಳಿ ತಡ್ತಾ ಏಸಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ, ಏಸಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ನೀನು ಕೂಗುವಾಗ, ಪ್ರಾರ್ಥಿಸುವಾಗ ನನ್ನ ದೇವರು ನಿನ್ನ ಜೀವಿತದಲ್ಲಿ ಇವಾಗಲೇ ಅದ್ಭುತ ಮಾಡ್ತಾನೆ. ಶಿಖರ ಬರ 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 ಬ ಶಂದರ ಬರ 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 ಬ ಇವಾಗಲೇ ನನ್ನ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಮನೆಯಲ್ಲಿ ಅದ್ಭುತ ಮಾಡ್ತಾನೆ. ಸೈತನ ಅಧಿಕಾರಗಳಿಂದ ಬಿಡುಗಡೆ ಮಾಡ್ತಾನೆ. ಮಾಟ ಮಂತ್ರ ಶಕ್ತಿಗಳಿಂದ ಬಿಡುಗಡೆ ಮಾಡ್ತಾನೆ. ದುರಾತ್ಮಗಳಿಂದ ಬಿಡುಗಡೆ ಮಾಡ್ತಾನೆ. ಸೈತನನ ಸಂಕಟಗಳಿಂದ ಬಿಡುಗಡೆ ಮಾಡ್ತಾನೆ. ಸೈತನ ಅಧಿಕಾರಗಳ ಮಾಟ ಮಂತ್ರದ ಶಕ್ತಿಗಳ ಮೇಲೆ ಬೆಂಕಿ ಹಾಕ್ತೇವೆ. ನಜರತ್ ಯೇಸು ಕ್ರಿಸ್ತ ನಸ್ಸಿನಲ್ಲಿ ಇವೆಲ್ಲ ಸುತ್ತೋಬೇಕಪ್ಪ, ಎಲ್ಲ ಸುತ್ತೋಬೇಕು. ನಿನ್ನೊಂದು ಕೃಪೆ, ನಿನ್ನೊಂದು ಪ್ರಸನ್ನತೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ನಿನಗೊಬ್ಬರಿಗೆ ಮಹಿಮೆ ಆಗಲಿ ಕರ್ತನೆ. ನಮ್ಮೆಲ್ಲರ ಒಳಗೆ ಬಂದಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಒಳಗ ಒಂದೊಂದು ಥರವಾಗಿ ನೀನು ಅದ್ಭುತಗಳು ಮಾಡಿದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತೇವೆ. ಯಾರ್ಯಾರು ಈ ಸಮಯದಲ್ಲಿ ದೇವ್ರೆ ನನ್ನನ್ನು ಸ್ವಸ್ಥತೆ ಮಾಡು, ನನ್ನನ್ನು ಬಿಡುಗಡೆ ಕೊಡು ದೇವ್ರೆ ಎಂಬುದಾಗಿ ಪ್ರಾರ್ಥಿಸಿದರು. ಅವ್ರಿಗೆ ಸ್ವಸ್ಥತೆ ಮಾಡಿದಕ್ಕಾಗಿ ಸ್ತೋತ್ರ, ಅವ್ರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ಎರಡು ಸೈತನ ಅಧಿಕಾರಗಳಿಂದ ಮಂತ್ರತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು ಅಯ್ಯ ದೇವ ನನ್ನನ್ನು ಬಿಡುಗಡೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿಬಿಡುವ. ಅವ್ರಿಗೆ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ದಿನ ಈ ಆಲಯದಿಂದ ಯಾರು ಮಕ್ಕಳು ಮನೆಗೆ ಖಾಲಿ ಕೈಲಿ ಹೋಗಕ್ಕೆ ಸಾಧ್ಯ ಇಲ್ಲ ದೇವರು. ಎಲ್ಲರೂ ನಿನ್ನ ಒಂದು ಪರಿಶುದ್ಧಾತ್ಮ ಆವೇಶದಿಂದ ಆರೋಗ್ಯ ಭಾಗ್ಯವಂತರಾಗಿ ಶಕ್ತಿವಂತರಾಗಿ ಹೋಗುವ ಹಾಗೆ ನಿನ್ನ ಕಾರ್ಯ ಮಾಡು. ಒಳ್ಳೆ ಒಂದು ತುಂಬಿದ ಪಾತ್ರೆಯಾಗಿ ಅವ್ರ ಮನೆಗೆ ಹೋಗುವಾಗ ನೀವು ಬಲಪಡಿಸು. ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ, ಈಗ ಇವತ್ತಿನ ದಿನದಲ್ಲಿ ಒಳ್ಳೆಯದು ಉತ್ತಮ ಅದ್ಭುತ ಕಾರ್ಯಗಳಿಂದ ನಮ್ಮೆಲ್ಲನ್ನು ತುಂಬಿದಕ್ಕಾಗಿ ನಿನ್ನ ಸ್ತೋತ್ರ. ಈ ಆಲಯದಲ್ಲಿ ನೀನು ಅದ್ಭುತ ಕಾರ್ಯ ಮಾಡಿದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತನೆ, ನಿಮ್ಮ ಒಂದು ವಾಕ್ಯದ ಬಲದಿಂದ ಮತ್ತು ಶಕ್ತಿ, ಕೃಪೆ, ಜ್ಞಾನ, ಅನುಗ್ರಹದ ನಾನು ತುಂಬಿಸ್ರಿ. ವಾಕ್ಯಗಳಿಗೆ ಸ್ವಲ್ಪ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿ ತುಟ್ಟಿ ನಾಲ್ಗಿಳಿದು ನಮ್ಮೆಲ್ಲರಿಗೆ ಮಾತಾಡ್ತಿರೋ ಪ್ರಾರ್ಥಿಸ್ತಾ, ನೀನು ಮಾತಾಡೋದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವರ ಸಿದ್ಧವಾಗ್ಲಕ್ಕೆ ಸಾಧ್ಯದ ಕರ್ತನೆ. ವಾಕ್ಯದೊಟ್ಟಿಗೆ ಮಾತಾಡು. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ಹಸ್ತಕ್ಕೊಪ್ಪಿಸ್ಕೊಡ್ತೇವೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿ ಸರಿ ಮಾಡ್ತೇವೆಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಯಾಕಂದರೆ ಸಂತೋಷವಾಗಿರ್ತಕ್ಕಂಥದ್ದು ಉತ್ತಮ ಮತ್ತು ಅದು ಅದ್ಭುತವಾಗಿದೆ ಪ್ರಿಯರೇ. ಯಾವಾಗಲೂ ನಾವು ಸಂತೋಷ ಒಳಗಿರಬೇಕು. ಒಂದು ದಿನ ಇಲ್ಲ, 2 ದಿನ ಇಲ್ಲ, ನಮ್ಮ ಜೀವ, ನಮ್ಮ ಉಸಿರು ಇರುವಾಗ ನಾವು ಸಂತೋಷ ಉಳ್ಳವರಾಗಿದ್ದೇವೆ ಅಂದ್ರೆ ದೇವರ ಒಂದು ಮಹಿಮೆಯನ್ನು ಕಾಣುವುದಕ್ಕಾಗಿ ನಾವು ಸಿದ್ಧರಾಗಿರ್ತೇವೆ ಪ್ರಿಯರೇ. ಒಂದು ವೇಳೆ ನಾವು ಸಂತೋಷವಾಗಿಲ್ಲದ್ರೆ ದೇವರ ಒಂದು ಮಹಿಮೆ ಕಾಣೋದಕ್ಕಾಗಿ ನಾವು ಸಿದ್ಧವಾಗಿರಲಿಲ್ಲ ಪ್ರಿಯರೇ. ಬೈಬಲ್ ತಂದರ್ಸನ ಕಡೆ ತೋರಿಸ್ತೀರಿ. ಇನ್ನು ಮುಂದೆ ಕೂಡ ನೀವು ಸತ್ಯವೇದವನ್ನು ಪರಿಪಾಲನೆ ಮಾಡುತ್ತಾ ಈ ಸತ್ಯವೇದ ನೀವು ತೆಗೆದುಕೊಂಡು ಬಂದಿರುವಾಗ ಈ ಸತ್ಯವೇದನೆ ನಿಮ್ಮನ್ನು ಏನು ಮಾಡ್ತದೆ? ಸತ್ಯ ಮಾರ್ಗದ ನಡೆಸ್ತದೆ ಪ್ರಿಯರೇ. ಯಾವ ಮಾರ್ಗದಲ್ಲಿ? ಯಾವ ಮಾರ್ಗದಲ್ಲಿ? ಸತ್ಯ ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದೇ ಸತ್ಯವೇದ. ಒಂದು ಮನೆಯಲ್ಲಿ ಯಾವಾಗಲೂ ನಗುತ್ತಾ ಇರ್ತಾರಂತ ದಂಪತಿಗಳು. ಯಾವಾಗಲೂ ಆ ಮನೆಯಲ್ಲಿ ನಗುತ್ತಾ ಜೀವನ ಮಾಡ್ತಾರಂತ. ನಗುತ್ತಾ ಜೀವನ ಮಾಡುವಾಗ ಪಕ್ಕದ ಮನೆಯವರೆಲ್ಲರೂ ಯಾವಾಗಲೂ ನೋಡುವಾಗ ಇವರು ಮನೆಯಲ್ಲಿ ಇಷ್ಟು ನಗ್ತಾರಪ್ಪ, ಏನು ಸಮಸ್ಯೆ, ಯಾಕೆ ಇಷ್ಟು ನಗ್ತಾರೆ ಎಂಬುದಾಗ ಅವ್ರಿಗೆ ಚಿಂತೆ ಇರ್ತದಂತೆ. ದಿನಗಳು ಕಳೆದೋಗ್ಯಾವ, ತಿಂಗಳು ಕಳೆದೋಗ್ಯಾವ, ವರ್ಷಗಳು ಕಳೆದೋಗ್ಯಾವ. ಮಕ್ಕಳು ಸಣ್ಣ ಮಕ್ಕಳು ಅವ್ರ ಮನೆಗಾರ 5 ವರ್ಷ, 8 ವರ್ಷ, 10 ವರ್ಷ ಮಕ್ಕಳರ. ಮಕ್ಕಳಿಗೆ ಕೂಡ ಕೆಲವರು ಬಾಜಿ ಕರೆದು ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಪಪ್ಪ ಯಾವಾಗಲೂ ನಗತಾನೆ ಇರ್ತಾರ, ಯಾಕೆ ಅಷ್ಟು ಅಂತ ಕೇಳಿದಾಗ ಅದು ಏನೋ ರೀ ನಮ್ಮ ಮಮ್ಮಿ ಪಪ್ಪ ಕೇಳಿದಾಗ ಮಾತ್ರನೇ ಪುನೈತಿ, ನಮಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ ಅಂತೇಳಿ ಮಕ್ಕಳು ಅಂದಾಗ ಹಿಂಗೆ ಇದೇ ರೀತಿ ನಡ್ಕೊಂಡು ಹೋಗ್ತದೆ. ಒಂದಿನ ಅನ್ಸ್ಪೆಕ್ಟೆಡ್ ಆಗಿ ಈಗ ಸುಮ್ಮನೆ ಕೊಡ್ತಾರೆ ಪಕ್ಕದವರು, ಯಾಕೋ ನಿಮ್ಮ ಮನ್ಯಾಗ ಹೆಚ್ಚಿಗೆ ನಗ್ತೀರಿ, ಏನು ಸುದ್ದಿ, ನಮಗೆ ಹೇಳಿದ್ರೆ ನಮ್ಮ ಮನೆ ಭೀ ನಗ್ತೇವೆ, ಇದ್ರ ಡೈಲಿ ನಾವು 2 ದಿನಕ್ಕೆ 3 ದಿನಕ್ಕೆ ಜಗಳ ಆಡ್ತಾ ಇರ್ತೇವೆ, ನಮ್ಮ ಪರಿಸ್ಥಿತಿಗಳೆಲ್ಲ ಹೆಂಗಿರ್ತವೆ ಎಂಬುದಾಗಿ ಪಕ್ಕ ಮನೆ ಕೇಳಿದ್ರೆ ಹೇಳ್ತಾರಂತ. ಅವ್ರಿಬ್ಬರು ಗಂಡ ಹೆಂಡತಿ ಹೇಳ್ತಕ್ಕಂಥ ಯಜಮಾನ್ ಬಂದ್ರು ಹೇಳ್ತಾನಂತ. ಏನು ಮಾತು ಹೇಳ್ತಾನಂದ್ರೆ, ನನ್ನ ಹೆಂಡತಿ ಹಿಂಗೆ ಪಾತ್ರೆ ತೊಗೊಂಡು ಹಿಂಗೆ ಹೊಡೆದಳು ಅಂದ್ರೆ, ಯಾವ್ದು ಪಾತ್ರೆ? ಮನೆಗಿರ್ತಕ್ಕಂಥ ಗಂಗಾಳ ತಮ್ಗಿರ್ತಾವಲ್ಲ, ಇವು ತೊಗೊಂಡು ನನಗೆ ಹೊಡೆದಳು ಅಂದ್ರೆ, ನನಗೆ 10 ಪೆಟ್ಟು ಅಂದ್ರೆ ನನ್ನ ಹೆಂಡತಿ ನಗ್ತಾಳಂತಾರಂತ ಅವ್ರು. ಏನಂತ? ಆ ಪೆಟ್ಟು ನನಗೆ ಹತ್ತುತ್ತಂದ್ರೆ ನನ್ನ ಹೆಂಡತಿ ನಗ್ತಾಳ, ಆ ಪೆಟ್ಟು ನನಗೆ ಹತ್ತಿಲ್ಲ ಅಂದ್ರೆ ನಾನು ನಗ್ತಂತಾನಂತವ. ದೇವ್ರ ಸ್ತೋತ್ರವಾಗಲಿ. ಏನಂತ? ಪಾತ್ರೆಗಳಚ್ಚಿ ಹೊಡ್ಕೋತಾರಂತ. ಹತ್ತದಾಗ ಯಾರು ಹೊಡೆದಾರ 10 ಪೆಟ್ಟು ಅಂದ್ರೆ ಹೊಡೆದವ್ರು ನಗ್ತಾರಂತ, ಹತ್ತಲೈತಂದ್ರೆ ಯಾರು ಪೆಟ್ಟು ತಿಂಬರು ಇರ್ತಾರೋ ನಗ್ತಾರಂತ. ಹೀಗಾಗಿ ಆ ಮನೆಯಲ್ಲಿ ಈ ರೀತಿಯಾಗಿ ಸಂತೋಷಕರವಾಗಿರ್ತಕ್ಕಂಥ ಸುದ್ದಿ ಪ್ರತಿದಿನ ನಡೀತಕ್ಕಂಥದ್ದಾಗಿರ್ತಂತ. ಆದರೆ ನಾ ಸತ್ಯ ಹೇಳ್ತೆ, ಇಂಥ ಒಂದು ನಗು ನಿಮ್ಮ ಮನೆಗೆ ಇರಬಾರ್ದು. ಯಾವ ನಗು ಇರಬಾರ್ದು? ಹತ್ತಾಗ ನಗದು, ಹತ್ತಲೋದ್ರ ನಗದು, ಈ ಪಾತ್ರೆ ನಿಮ್ಮೊಳಗಿರ್ಬಾರ್ದು. ನೀವು ಕ್ರಿಸ್ತನ ಪಾತ್ರೆ ಆಗಿರ್ಬೇಕು. ಯಾವ ಪಾತ್ರೆ ಆಗಿರ್ಬೇಕು? ಕ್ರಿಸ್ತನ ಒಂದು ಪಾತ್ರೆ ಆಗಿದ್ದಾರೆ ಅಂದ್ರೆ ನಿಮ್ಮ ಮನೇಲಿರ್ತಕ್ಕಂಥ ಕಷ್ಟ, ಸಂಕಟ, ಅಪಾಯಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ ತಪ್ಪಿಸ್ತಾನೆ. ಅದಕ್ಕಾಗಿ ಈ ದಿನ ದೇವರ ಸಂದೇಶವನ್ನು ಕೇಳೋದಕ್ಕಾಗಿ ನಾವು ಸಿದ್ಧವಾಗಿರೋಣ. ಸೇವಕರು ಒಳ್ಳೆ ಹಿಂಗೆಲ್ಲ ಅಂತಾರೆ ಅಂತೇಳಿ ತಿಳ್ಕೊಬೇಡ್ರಿ. ಆಯ್ತಕ್ಕಂಥ ಘಟನೆ ವಿಷಯಗಳಲ್ಲಿ ನಾನು ನಿಮ್ಮನ್ನು ಎಚ್ಚರಿಸಕೊಂತನಾಗಿರ್ತೇನೆ. ಅದಕ್ಕೆ ಸತ್ಯವೇದ ತಂದವರು ತೆಗಿರಿ. ವಿಮೋಚನೆ ಕಾಂಡ 14ನೇ ಅಧ್ಯಾಯ ಅದರ 5-6 ವಚನ. ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನು ಮನಸ್ಸು, ಅವನ ಪರಿವಾರದವರ ಮನಸ್ಸು ಬೇರೆ ಆಯಿತು. ಅವರು ಇದನ್ನು ನಾವು ಮಾಡಿದ್ದು ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗಗೊಡಿಸಿದ್ದೆವು ಅಂದುಕೊಂಡರು. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು
ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು ಐಗುಪ್ತ ದೇಶದ ಎಲ್ಲ ರಥಗಳನ್ನು ತೆಗೆದುಕೊಂಡು ಹೋದರು. ಆ ಎಲ್ಲ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲರನ್ನು ಬೆನ್ನು ಕಟ್ಟಿ ಹೋದನು. ಇಸ್ರಾಯೇಲರು ಅಟ್ಟಹಾಸದಿಂದ ಹೊರಟರು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು ರಥಗಳು, ಅವನ ರಾಹುತ್ಯರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲರನ್ನು ಪಿಹರೋತಿನ ಹತ್ತಿರ ಬಾಳ್ಚೆಪೋನಿನ ಎದುರಾಗಿ ಸಮುದ್ರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು ಎಂಬುದಾಗಿ. ಇಸ್ರಾಯೇಲರು ಐಗುಪ್ತ ಪಟ್ಟಣದಿಂದ ಅವರಿಗೆ ಮೋಶೆನ ಮುಖಾಂತರ ಇಸ್ರಾಯೇಲ್ ಜನರಿಗೆ ದೇವರು ಬಿಡುಗಡೆ ಮಾಡ್ಯಾನ, ತೆಗೆದುಕೊಂಡು ಬಂದಾಗ ಇಲ್ಲಿ ನೋಡ್ತೇವೆ, ಐಗುಪ್ತ ಪಟ್ಟಣದಲ್ಲಿರ್ತಕ್ಕಂಥ ಫರೋಹನ್ ರಾಜನ ಹೃದಯವನ್ನು ಏನು ಮಾಡ್ಯಾನ, ಮಂಡುತನಕ್ಕೆ ಮಾಡ್ಯಾನ. ಪ್ರೇರೆ ಯಾರು ಮಾಡಿದ್ರು? ಇದು ದೇವರೇ ಮಾಡ್ಯಾನ. ಅವರಿಗೆ ಸೋದುಷನ್. ಯಾಕಂದರೆ ನೋಡು, ನನ್ನಲ್ಲಿರ್ತಕ್ಕಂಥ ಶಕ್ತಿ, ನನ್ನ ಪ್ರಜೆಗಳೊಳಗಿರ್ತಕ್ಕಂಥ ಶಕ್ತಿ ಮತ್ತು ಅವರು ಈ ಆಸಕ್ತಿ ಉಳ್ಳವರಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಮುಂದೆ ಸಾಗಿಕೊಂಡು ಹೋಗುವಾಗೆ ನಾನು ಅವ್ರಿಗೆ ಈ ರೀತಿಯಾಗಿ ನಾನು ಮಾಡಿದೆ ಎಂಬುದಾಗಿ ಫರೋಹನ್ ರಾಜನಿಗೆ ಮಂಡುತನಕ ಅವನ ಹೃದಯನು ಕಠಿಣವಾಗಿ ದೇವರು ಮಾರ್ಪಡಿಸ್ತಾನೆ. ಅಂದರೆ ಯಾಕ ನಾನು ನಿಮ್ಗೆ ಹೇಳ್ತೆ, ಕೆಲವೊಬ್ಬರು ನಿಮ್ಮ ಹೃದಯ ಕಠಿಣವಾಯ್ತು ಅಂದ್ರೆ ಕೆಲವೊಂದು ಸರ್ತಿ ನಿಮ್ಗೆ ಹಾನಿಕರವಾದ ಪ್ರೇರೆ. ನಿಮ್ಮ ಹೃದಯ ಕಠಿಣವಾಗಿರಬಾರ್ದು, ಕಳವಳಗೊಳ್ಳದಿರಲಿ. ದೇವರು ನಂಬಿರಿ, ನನ್ನ ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಎಂಬುದಾಗಿ ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತು. ಯಾಕಂದರೆ ಕಠಿಣವಾಗಿರ್ತಕ್ಕಂಥ ಹೃದಯರಿಗೆ ಇದು ಹೇಳ್ತಿಲ್ಲ ಮಾತು. ಕಠಿಣವಾಗಿರ್ತಕ್ಕಂಥ ಹೃದಯವುಳ್ಳರಿಗೆ ಇದು ಹೇಳ್ತಕ್ಕಂಥ ಮಾತಲ್ಲ. ಯಾರು ಸರಳವಾಗಿರ್ತಕ್ಕಂಥ ಮನಸ್ಸು, ಸರಳವಾಗಿರ್ತಕ್ಕಂಥ ಹೃದಯ ಉಳ್ಳವರಾಗಿರ್ತಾರೋ ಅವ್ರಿಗೆ ಹೇಳ್ತಕ್ಕಂಥ ಮಾತದ ಪ್ರೇರೆ. ಕೆಲವೊಂದು ಸರ್ತಿ ದೇವರು ನಿಮ್ಮ ಹೃದಯಗಳನ್ನು ಕಠಿಣವಾಗಿ ಮಾರ್ಪಡಿಸ್ತಾನೆ. ಕುಟುಂಬ ವಿಷಯವಾಗಲಿ, ಮಕ್ಕಳ ವಿಷಯವಾಗಲಿ, ತಾಯಿ ತಂದೆ ವಿಷಯವಾಗಲಿ, ವ್ಯಾಪಾರ ಬಿಸ್ನೆಸ್ ವಿಷಯವಾಗಲಿ, ಬೇರೆ ಬೇರೆ ಸಮಸ್ಯೆ ವಿಷಯಗಳಾಗಲಿ, ನಿಮ್ಮ ಹೃದಯಗಳು ಯಾರು ಹೃದಯ ಕಠಿಣ ಮಾಡಲಿ? ಫರೋಹನ್ ರಾಜನ್. ಯಾರಿಗೆ ವಿರುದ್ಧನಾದನು? ಇಸ್ರಾಯೇಲ ಜನರಿಗೆ ವಿರುದ್ಧವಾಗಿರ್ತಕ್ಕಂಥ, ಅಂದರೆ ಬಾನಿಸ್ತತ್ವಕ್ಕೆ ಒಳಪಡಿಸಿರ್ತಕ್ಕಂಥ ದೇವರ ಮಕ್ಕಳಿಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಒಂದು ಹೃದಯ ಕೂಡ ಕಠಿಣವಾಗ್ಯದ. ಇವತ್ತು ನಿಮ್ಮ ಹೃದಯ ಕಠಿಣವಾಗ್ತದೆ. ಯಾವ ವಿಷಯ ಅಂದರೆ, ನಿಮ್ಮಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಸಮಸ್ಯೆ ಆಯಿತು, ಅಥವಾ ನಿಮ್ಮಿಂದ ಯಾರು ಕಳೆದು ಹೋದರು, ಅಥವಾ ನಿಮ್ಮಿಂದ ಬೇರೆ ಬೇರೆ ದಾರಿಯಲ್ಲಿ, ಅಂದರೆ ಒಳ್ಳೆ ದಾರಿಯಲ್ಲಿ ನಿಮ್ಮ ಸನ್ನಿಧಾನದಿಂದ ನಡೀತಕ್ಕಂಥವ್ರಾಗಿದ್ದಾರೆ. ಅಂದ್ರೆ ಇಷ್ಟು ವರ್ಷ ನನ್ನ ಸರಿ ಇದ್ದು, ಇಷ್ಟು ಜೊತೆ ನಮ್ಮ ಜೊತೆ ಇದ್ದು, ಇಷ್ಟು ವರ್ಷ ನಾವು ಒಳ್ಳೆ ಫ್ರೆಂಡ್ಸ್ ಆಗಿ ಜೀವನ ಮಾಡಿದೆವು, ಇಷ್ಟು ವರ್ಷ ಹೀಗಾಗಿ ಹಾಗಾಗಿದ್ದೆವು, ಆದರೆ ಇವತ್ತು ನಮ್ಮ ಜೀವಿತಕ್ಕೆ ಹೀಗೇನಾ ಎಂಬುದಾಗಿ ತಿಳಿದುಕೊಂಡು ಈ ರೀತಿಯಾಗಿ ನಿಮ್ಮ ಹೃದಯ ಕಠಿಣ ಇದ್ದಾವೆ. ಆದರೆ ದೇವರ ದೃಷ್ಟಿಯಲ್ಲಿ ಇದು ಸರಿಯಾದದು ಇಲ್ಲ. ನನ್ನ ಜೀವಿತ ಹೀಗಿದೆ ಎಂಬುದಾಗಿ ನೀವು ಅನ್ಕೊಂಡಿರ್ಬೋದು, ನನ್ನ ಮನೆ ಹಿಂಗದ ಅನ್ಕೊಂಡಿರ್ಬೋದು, ನನ್ನ ಮಕ್ಕಳು ಯಜಮಾನ್ ಹಿಂಗರ ಅನ್ಕೊಂಡಿರ್ಬೋದು, ನನ್ನ ಹೆಂಡತಿ ಹಿಂಗರ ಅನ್ಕೊಂಡಿರ್ಬೋದು, ನಮ್ಮ ಎಜುಕೇಷನ್ ಈ ರೀತಿ ನಡೆದು ಅನ್ಕೊಂಡಿರ್ಬೋದು. ಇಲ್ಲ, ದೇವರು ಅನುಸಾರವಾಗಿ ಯಾವುದು ನಡೀತದೋ ಅದು ಕರೆಕ್ಟಾಗಿ ನಡೀತದೋ ಪ್ರೇಯರೇ. ಹಲ್ಲೆಲೂಯಾ. ವಾಹನ ನಡೆಸ್ತಕ್ಕಂಥವ್ರಾಗಿರ್ತೇವೆ, ವಾಹನದಲ್ಲಿ ಡ್ರೈವರೇ ಇಲ್ಲ ಅಂದ್ರೆ ಅದು ವಾಹನ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ, ಒಳ್ಳೆ ಸ್ಥಾನಕ್ಕೆ ಮುಟ್ಲಕ್ಕೆ ಕೂಡ ಚಾನ್ಸಸ್ಸು ಇಲ್ಲ. ಇವತ್ತಿನ ದಿನಮಾನದಲ್ಲಿ ಕಂಪ್ಯೂಟರ್ ವಾಹನಗಳು ಕೂಡ ಬಂದವು, ಇಲ್ಲ ಅಂತಿಲ್ಲ. ನೀವು ಸ್ಟೇರಿಂಗ್ ಅಂದರೆ ಡ್ರೈವಿಂಗ್ ಸೀಟ್ ಮೇಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಕಂಪ್ಯೂಟರ್ನಲ್ಲಿ ಕೂಡ ನೀವು ವಾಹನ ನಡೆಸ್ಬೋದು. ಈ ರೀತಿ ಕೂಡ ವಾಹನಗಳು ಈ ಲೋಕದಲ್ಲಿ ಬಂದವು ಪ್ರೇರೆ. ಆದರೆ ಈ ವಾಹನಗಳು ಬೇರೆ, ಆ ವಾಹನಗಳು ಬೇರೆ. ಒಂದು ವೇಳೆ ಶಾಟಲೆಟು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕನೆಕ್ಷನ್ ಅಂದರೆ ಕಟ್ ಆಯ್ತಂದ್ರೆ ಅದು ಯಾಕಡೆ ಹೋಗ್ತು ಕೂಡ ಗೊತ್ತಾಗಲ್ಲ. ಪರಿಸ್ಥಿತಿಗಳು ಹಂಗವ. ಆದರೆ ದೇವರ ಮಕ್ಕಳ ಪರಿಸ್ಥಿತಿಗಳೇ ಬೇರೆ ಪ್ರೇರೆ. ಇಸ್ರಾಯೇಲ್ ಜನರು ಭಯ ಹಿಡಿದವರಾಗಿದ್ದಾರೆ ಪ್ರೇರೆ. ಇಲ್ಲಿ ನೋಡ್ತೇವೆ 13-14 ನೋಡ್ತೇವೆ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಈ ಮಾತು ಯಾರು ಹೇಳ್ತಾ ಅಂದರೆ, ಇಸ್ರಾಯೇಲ್ ಜನರಿಗೆ ಮೋಶೆ ಎಚ್ಚರಿಸಲತನ. ನಿಮ್ಮ ವಿಷಯವಾಗಿ ನಿಮ್ಮ ಎದುರಾಗಿದ್ದು ದೇವರು ಯುದ್ಧವನ್ನು ಮಾಡ್ತಾನ, ನೀವು ಸುಮ್ಮನೆ ಇರ್ರಿ, ಅಂಜಬೇಡಿರಿ, ಹೆದರಬೇಡಿರಿ ಎಂಬುದಾಗಿ ಸ್ಪಷ್ಟವಾಗಿ ಮೋಶೆ ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ ಪ್ರೇರೆ. ಇವತ್ತು ನೋಡ್ರಿ, ಪ್ರತಿದಿನ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಪ್ರತಿ ಸಮಯ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಅವಕಾಶ ಸಿಕ್ಕಾಗ ಪ್ರಾರ್ಥನೆ ಮಾಡ್ತೀರಿ, ಅವಕಾಶ ಸಿಕ್ಕಾಗ ಸತ್ಯವೇದವನ್ನು ಪರಿಪಾಲನೆ ಮಾಡ್ತೀರಿ, ಅವಕಾಶ ಸಿಕ್ಕಾಗ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಒಳ್ಳೊಳ್ಳೆ ಸಂದೇಶ ಉತ್ತವ ಕೇಳ್ತಕ್ಕಂಥವ್ರಾಗಿದ್ದರೆ ಮತ್ತೂ ಕೂಡ ನಿಮ್ಮ ಮನಸ್ಸು ಕಠಿಣವಾಗೋಯ್ತೋ ಪ್ರೇರೆ. ನೀವು ಹೆದರ್ತಕ್ಕಂಥವ್ರಾಗಿರ್ತೀರಿ. ನನ್ನ ಜೀವಿತ ಏನಾಯ್ತೋ, ನನ್ನ ಕುಟುಂಬ ಏನಾಯ್ತದೋ, ನನಗಿರ್ತಕ್ಕಂಥ ಈ ರೋಗ ಕಡಿಮೆ ಆಯ್ತಿಲ್ಲೋ, ನನ್ನ ಪರಿಸ್ಥಿತಿ ಹೀಗೆ ಇನ್ನೂ ಮುಂದಕ್ಕೆ ಹಿಂಗೆ ಹೋಯ್ತದೇನೋ,
ನನ್ನ ಜೀವಿತ ಇಲ್ಲ, ಇಷ್ಟೇ ಸಮಸ್ಯೆ ಏನು, ನಾ ಇಷ್ಟೇ ಎದುರ್ಕೊಳ್ಬೇಕೇನೋ ಎಂಬ ಒಂದು ಮನೋಭಾವನೆ ನಿಮ್ಮೊಳಗಿರ್ತಾದ್ರೆ ದೇವರು ಈ ವಾಕ್ಯದೊಟ್ಟಿಗೆ ನಿನಗೆ ಮಾತಾಡ್ತಾನೆ ಸ್ಪಷ್ಟವಾಗಿ. ಯಾಕೆ ಮಾತಾಡ್ತಾನಂದರೆ, ನೀನು ಕೆಲವು ಸರ್ತಿ ಭಯ ಹಿಡಿದವರಾಗಿದ್ದು ನೀವು ಹಿಂದಕ್ಕೆ ಸರಿದುಕೊಂಡು ಹೋಗ್ತೀರಿ. ಕೆಲವು ಸರ್ತಿ ತನ್ನನ್ನು ತಾನೇ ಏನೇ ಒಂದು ತಿಳ್ಕೊಂಡು ನನ್ನಿಂದ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ನೀವು ಬಂದುಬಿಡ್ತೀರಿ. ಯಾಕಂದರೆ ಕೆಲವೊಂದು ಸರ್ತಿ ನಂಬಿಕೆ ವಿಶ್ವಾಸದಲ್ಲಿ ಇರ್ತಕ್ಕಂಥ ನೀವು ದೃಢವಾಗಿ ನಿಲ್ಲತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಯ್ತಿರ್ ಗೊತ್ತದನ್ನ, ಯಾವುದೇ ಒಂದು ಸಮಸ್ಯೆ ಶೋಧನೆ ನಿಮ್ಮೊಳಗೆ ಬಂತಂದ್ರೆ ಒಂದು ಹೆಜ್ಜೆ ಮುಂದಿಡುವುದು ಬಿಟ್ಟು ಒಂದು ಹೆಜ್ಜೆ ಏನು ಮಾಡ್ತೀರಿ, ಹಿಂದಿಡ್ತಕ್ಕಂಥರಾಗಿರ್ತೀರಿ. ಪ್ರೇರೆ ನಿಮ್ಮ ಪ್ರಾರ್ಥನೆ ನಿಂತು ಹೋಯ್ತದೆ. ಮೊದಲನೇದಾಗಿ ನಿಮ್ಗೆ ಯಾರೋ ಒಂದು ಪರಿಸ್ಥಿತಿ ಇಂಥದ್ದಾಗಿ ಬಂತಂದ್ರೆ ನಿಮ್ಮ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನೀವು ಮೊದಲನೇದು ನಿಲ್ಲಿಸ್ತೀರಿ ಪ್ರೇರೆ. ಎರಡನೇದು ಸತ್ಯವೇದವನ್ನು ಪರಿಪಾಲನೆ ಮಾಡ್ತಕ್ಕಂಥ ಇರ್ತೀರಿ. ಈ ಸತ್ಯವೇದವನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಕೂಡ ನಿಂತೋಗ್ತದೆ ಪ್ರೇರೆ. ಮೂರನೇದು ಅಸಮಾಧಾನ ಕಾರ್ಯಗಳು ನಿಮ್ಮ ಬಂದಿರ್ತಾವೆ. ಎಲ್ಲಿ ಪ್ರಾರ್ಥನೆ ಇಲ್ಲೋ ಅಲ್ಲಿ ಅಸಮಾಧಾನ ಕಾರ್ಯಗಳು ಬಂದ್ಬಿಡ್ತಾವ. ಎಲ್ಲಿ ಚಿಂತೆ ಗೋಳಾಟಕ್ಕೆ ನೀವು ಒಳಗಾಗಿರ್ತೀರೋ ಸೈತನ ಅಧಿಕಾರಗಳು ನಿಮ್ಮನ್ನು ಬಂದು ಹಿಂಬಾಲಿಸ್ತಕ್ಕಂಥವಾಗಿರ್ತಾವೆ. ಯಾಕಂದರೆ ನೀನು ಮೊದಲು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಿ, ದೇವರಲ್ಲಿ ನಂಬಿಕೆ ವಿಶ್ವಾಸ ಉಳ್ಳವರಾಗಿದ್ದೀರಿ, ದೇವರಲ್ಲಿ ಒಂದು ಸತ್ಯ ಮಾರ್ಗದಲ್ಲಿ ನಡೆದಕ್ಕಂಥವ್ರಿ ದೃಢವಾಗಿ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ನಂಬಿಕೆಯಲ್ಲಿ ನೀವಿದ್ದೀರಿ. ಆದರೆ ಸ್ವಲ್ಪ ಕಳವಳಗೊಂಡ್ರಿಂದ ಸೈತನಿಗೆ ಅವಕಾಶ ಸಿಗ್ತದೆ ಪ್ರೇರೆ. ಹಲ್ಲೆಲೂಯಾ. ಬೈಕು 40-50-60 ಸ್ಪೀಡ್ ನಾವು ಓಡಿಸ್ತಾ ಇದ್ದೇವೆ, ರನ್ನಿಂಗ್ದಾಗ ಓಡಿಸ್ತಾ ಇದ್ದೆವು. ಎದುರು ದನಗಳು ಬಂದು ಅನ್ಕೋರಿ ಅಥವಾ ಮನುಷ್ಯ 4 ಮಂದಿ ಬಂದ ಅನ್ಕೋರಿ. ಒಂದು ವೇಳೆ ನೀ ಕಳವಳ ಹಿಂಗೆ ಮಾಡ್ದಿಂದ್ರ ಹೋಗಿ ಏನೈತಿ, ನೀರ ಬಿದ್ದೋಯ್ತಿ ಅಥವಾ ಅವರ ಬಂದಿನ ಕುಡಿತಾವ ಅಥವಾ ಪರಿಸ್ಥಿತಿ ಏನಾಗ. ಒಂದು ವೇಳೆ ಎದುರು ಬಂದರೆ ನನ್ನ ಕೈದಾಗ ಬ್ರೇಕ್ ಅದ, ಕಾಲಾಗೂ ಬ್ರೇಕ್ ಅದ ಅಂದ್ಕೊಂಡು ನೀ ದೃಢವಾಗಿ ಗಟ್ಟಿಯಾಗಿರ್ತಕ್ಕಂಥದ್ದು ಮನಸ್ಸಲ್ಲಿ ನೀನು ಮುದು ತೊಗೊಂಡು ಹೋದೆ ಅಂದ್ರೆ ಆ ದನಗಳಿಗೆ ಏನಾಗಲ್ಲ ಅಥವಾ ಮನುಷ್ಯರಿಗೆ ಏನಾಗಲ್ಲ ಅಥವಾ ನಿನ್ನ ಕೂಡ ಏನಾಗಲ್ಲ. ಹೆದರ್ದಿ ಅವಿಶ್ವಾಸಿ ಅದೇ ಅಂದ್ರೆ ನಿನ್ನ ಶರೀರಕ್ಕೆ ನೀ ಹಾನಿ ಮಾಡ್ಕೋತಿ, ನಿನ್ನಲ್ಲಿರ್ತಕ್ಕಂಥ ಬೈಕ್ ಕೂಡ ಡ್ಯಾಮೇಜ್ ಆಗೋಯ್ತದ, ಹಾಸ್ಪಿಟಲ್ ಪಾಲಾಗೋಯ್ತಿ, ಅನೇಕ ಒಂದು ಸಮಾಜ ಸಂಕಟಾಗಿ ಒಳಗಾಯ್ತಿ. ಒಂದು ವೇಳೆ ಧೈರ್ಯ ನಿನ್ನದ ಅಂದ್ರೆ ನೀ ಯಾವ ಚಿಂತೆ ಗೋಳಾಟಕ ಹಾಸ್ಪಿಟಲ್ ಯಾ ಕಾಯಿಲೆಗೆ ನೀನು ಒಳಗಲ್ಲಕ್ಕೆ ಅವಕಾಶ ಚಾನ್ಸಸ್ ನಿನಗಿರಲ್ಲ. ಯಾಕಂದರೆ ದೇವರು ನಿನಗಾಗಿ ಯುದ್ಧ ಮಾಡ್ತಕ್ಕಂಥನ. ಯಾರಿಗಾಗಿ? ನಂಬಿಕೆ ವಿಶ್ವಾಸದಲ್ಲಿ ಇದ್ದಂಥ ಮಕ್ಕಳಿಗಾಗಿ, ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿರ್ತಕ್ಕಂಥವ್ರಿಗಾಗಿ, ಪ್ರಾರ್ಥನೆ ಪೂರ್ವಕವಾಗಿರ್ತಕ್ಕಂಥವ್ರಾಗಿ, ಉಪವಾಸವಾಗಿದ್ದು ವಿಜ್ಞಾಪನೆ ಮಾಡ್ತಕ್ಕಂಥ ಪಕ್ಷ, ನಿಮ್ಮ ಪಕ್ಷಗಳಿದ್ದು ದೇವರೇನು ಮಾಡ್ತಾನ, ತಾನೇ ಖುದ್ದಾಗಿ ಯುದ್ಧ ಮಾಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಆದರೆ ಗೊತ್ತ ಜನಗಳಿಗೆ ಏನೈತೆ ಗೊತ್ತದನ, ಸ್ವಲ್ಪ ಏನೋ ಸಮಸ್ಯೆಗಳು ಬಂದಾಗ ನಮ್ಮನ್ನು ನಾವೇ ಇದು ಆಯ್ತಿದೋ ಅಥವಾ ಇಲ್ಲವೋ ಈ ಕಳವಳಗೊಳ್ಳಂಥ ಮನಸ್ಸು ನಿಮ್ಮೊಳಗಿರಬಾರ್ದು. ಅದಕ್ಕೆ ಸ್ವಾಮಿ ಹೇಳೇನ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ತಂದೆ ನಂಬಿರಿ, ದೇವರ ನಂಬಿರಿ ಅಂತ ಹೇಳ್ತಾನೆ. ನೀವು ಯೇಸು ಸ್ವಾಮಿ ಮೇಲೆ ನಂಬಿಕೆ ವಿಶ್ವಾಸ ನೀವು ದೃಢವಾಗಿಟ್ಟಿರುವಾಗ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕ್ತಾನ ಅಥವಾ ಸತ್ತು ಹೋಯ್ತಾನ? ಯಾರಿಗೆ ನಂಬೇಕು ನಾವು? ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಕೂಡ ಬದುಕುವನು. ನೀವು ಯಾರಿಗೆ ನಂಬ್ಲತ್ತೀರಿ? ನಿಮ್ಮ ನಂಬಿಕೆ ವಿಶ್ವಾಸ ಯಾರ ಮೇಲೆ ಅದ? ನೀವು ಕರ್ತನಿಗೆ ನಂಬ್ಲತ್ತೀರಿ ಅಥವಾ ಕರ್ತನ ಶಕ್ತಿಯನ್ನು ಆಶ್ರಯಿಸ್ತಕ್ಕಂಥ ನಂಬ್ಲತ್ತೀರಿ ಅಥವಾ ನೀವು ಯಾರನ್ನು ನಂಬ್ಲತ್ತೀರಿ? ಒಂದ್ಸರ್ತಿ ನೀವು ಜ್ಞಾಪಕ ಮಾಡಿಕೊಡ್ರಿ. ನೀವು ದೇವರನ್ನ ಮೇಲೆ ನಂಬಿಕೆ ಇಡಬೇಕು. ಯಾರು ಕ್ರಿಸ್ತನನ್ನು ನಂಬುತ್ತಾರೋ, ಆತನ ಮೇಲೆ ನಂಬಿಕೆ ವಿಶ್ವಾಸ ದೃಢವಾಗಿಟ್ಟು ಮುಂದೆ ಸಾಗಿಕೊಂಡು ಹೋಗ್ತಾರೋ ಅವ್ರ ಜೀವಿತದಲ್ಲಿ ಮಾತ್ರ ಅದ್ಭುತ ಆಯ್ತಾವ ಪ್ರಿಯರೇ. ಹಲ್ಲೆಲೂಯಾ. ಚಪ್ಪಡ್ತಾರೆ ದೇವ್ರಿಗೆ ಮಹಿಮೆ ಆಗಲಿ. ಯಾರ ಜೀವಿತದಲ್ಲಿ ಅದ್ಭುತ ಆಯ್ತವ? ಯಾರು ದೇವರನ್ನು ನಂಬಿ ಆತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೃಢವಾಗಿ ಮುಂದೆ ಸಾಗಿಕೊಂಡು ಹೋಗ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತ ಆಯ್ತಾವ. ನಂಬಿಕೆ ಇಲ್ಲದಂಥ ಜನಲ್ಲಿ ಅದ್ಭುತ ಆಗಲ್ಲ. ನಂಬಿಕೆ ಇಲ್ಲದಂಥ ಜನ ಇವ್ರು ಹೆಂಗೆ ಮಾಡ್ತಾರೆ ಅಂದ್ರೆ, ಯಾಕೋ ನಮಗೆ ಹಿಂಗೆ ಆಗ್ಲತ್ತು, ನಮ್ಮ ಪರಿಸ್ಥಿತಿ ಯಾಕೋ ಹಿಂಗೆ ಆಗ್ಲತ್ತು, ದಿನ ದಿನ ನಮ್ಮ ಜೀವಿತ ಇಷ್ಟೇ, ಯಾಕೋ ನಾವು ಏನೂ ಆಗ್ಲತ್ತಿಲ್ಲ, ಯಾಕೋ ಹಿಂಗೆ ಇದ್ದೇವೆ, ನಾವು ಹಿಂಗೆ ಇದ್ದೇವೆ. ಇಲ್ಲ, ನೀನು ಹಿಂಗೆ ಇಲ್ಲ. ನೀನು ಕ್ರಿಸ್ತನ ಸೊತ್ತಾಗಿದ್ದಿ. ಆತನ ರಕ್ತವನ್ನು ಚೆಲ್ಲಿ ನೀನು ಮಾಡಿರ್ತಕ್ಕಂಥ ಪಾಪದ ಬೆಲೆಯನ್ನು ಕಟ್ಟಿ ನಿನ್ನನ್ನು ಶುದ್ಧಿ ಮಾಡಿ ನಿನಗೇನು ಮಾಡ್ಯಾನ, ಕೊಂಡ್ಕೊಂಡನು ಪ್ರಿಯ ಆತನು. ಒಂದು ಪೆನ್ ಆಗಲಿ ಅಥವಾ ಒಂದು ಬುಕ್ಸ್ ಆಗಲಿ, ಹೇಗೆ ಇದು ನನ್ನದು ಎಂಬುದಾಗಿ ನೀವು ಹೇಳ್ತಿರೋ, ದೇವ್ರು ಕೂಡ ಇದು ಈ ಮಗಳು ನನ್ನ ಮಗಳು, ಈ ಮಗನು ನನ್ನ ಮಗನು ಅಲ್ಲಕ್ಕೆ ಅವಕಾಶ ಇದೆ. ಹೋದ ಸರ್ತಿ ಈ ಹಾಡದ ಬುಕ್ ಬಂದಿತ್ತು ನನ್ನ ಕೈದಾಗ.
ನಾ ಈ ಹಾಡದ ಬುಕ್ ನಾ ಬಿಚ್ಚು ನೋಡ್ಕೆ ಈ ಬುಕ್ ನಂದಲ್ಲ ಅಂತ ಹೇಳ್ಕೊಂಡಿದ್ದೆ ನಾ. ನೋಡಿದ ತಕ್ಷಣ ಇದು ಓಪನ್ ಮಾಡ್ತೇವೆ ನೋಡ್ದ ಈ ಬುಕ್ಕು ನಂದಲ್ಲ. ಯಾರ್ದು ಅಂದ್ರೆ ಆ ಸಿಸ್ಟರ್ ಅಂದರು ಇದು ಬುಕ್ಕು ನಂದದ ಸರ್ ಅಂದರು. ಅಂದರೆ ಇದು ಸ್ವತ್ತು, ಇದು ನಂದು ಕೈ ಇರ್ತಕ್ಕಂಥದ್ದು, ನನ್ನ ಕೈಯಲ್ಲಿ ಆಡ್ತಕ್ಕಂಥದ್ದು, ನಾ ಪ್ರತಿದಿನ ಧ್ಯಾನ ಮಾಡ್ತಕ್ಕಂಥನು, 2 ದಿನ 3 ದಿನಕ್ಕೆ ಒಂದು ಬಿಚ್ಚು ನೋಡ್ತಕ್ಕಂಥ ಈ ಒಂದು ಪುಸ್ತಕ ನನ್ನದು ಅದನ್ನ ಇಲ್ಲ ಎಂಬುದಾಗಿ ನನಗೆ ತೋರಿಸ್ತು ಪ್ರೇರೆ. ನೀವು ಯೂಸ್ ಮಾಡ್ತಕ್ಕಂಥ ಒಂದು ವಸ್ತು ಇದು ನಿನ್ನದು ಅದನ್ನ ಇಲ್ಲ ಎಂಬುದಾಗಿ ನಿನಗೆ ಇಮಿಡಿಯೇಟ್ಲಿ ತೋರಿಸು ಪ್ರೇರೆ. ಆದರೆ ನೀನು ತಿಳ್ಕೋಬೇಕು ಏನಕ್ಕೆ ಇದು ನಂದದನ ಅಥವಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ಯಾರು ಪುನರುತ್ಥಾನ ಜೀವವಾಗಿದ್ದಾರ? ಯೇಸು ಸ್ವಾಮಿ ಪುನರುತ್ಥಾನ ಆತನೇನ, ಜೀವವೂ ಆತನೇನ, ಸತ್ಯವೂ ಆತನೇನ, ಮಾರ್ಗವೂ ಆತನೇನ. ಯೇಸು ಸ್ವಾಮಿ ಸಮಾಧಿಲ್ ಹಣನ್ರಿ. ಯೇಸು ಸ್ವಾಮಿ ಸಮಾಧಿಲ್ ಹಣನ. ನಾವು ಪ್ರತಿ ವರ್ಷದಲ್ಲಿ ಒಂದು ಸರ್ತಿ ಗವಿಗೆ ಹೋಯ್ತೇವಲ್ಲ ರೀ ನೋಡ್ಲಕ್ಕೆ, ಹೋಯ್ತೇವಲ್ರಿ. ಹೋಗೋರು ಕೈ ತೋರಿಸಿ, ನಾ ಹೋಗಲ್ಲ, ನಾ ಕೈ ತೋರಿಸಲ್ಲ. ಹೋಗೋರು ನಾ ಗವಿಗೆ ಹೋಯ್ತಂಬರ್ ಕೈ ತೋರಿಸ್ರಿ. ಮತ್ತು ಕೆಲವೊಬ್ಬರು ಎಲ್ಲ ಯೇಸ್ವಾಮಿ ಒಳಗೆ ನೋಡಿರಿ ಹೆಣಿಕೆ ಹಾಕಿ. ನೀವು ಹೋಯ್ತಕ್ಕಂಥ ಗವಿ ಒಳಗೆ ಯೇಸ್ವಾಮಿ ಹಣನ ನೋಡಿರಿ ಅಲ್ಲಿ, ಅಥವಾ ನಿಜಕ್ಕೂ ಸತ್ಯಕ್ಕೂ ಯೇಸ್ವಾಮಿಯ ಗವಿದಲ್ಲಿದ್ದುನಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಸಮಾಧಿ ಇನ್ನೂ ತೆರೆದ ಪ್ರಿಯರೇ, ಮುಚ್ಚಲ್ಪಟ್ಟಿಲ್ಲ, ತೆರೆಯಲ್ಪಟ್ಟಂದ್ರೆ ಪುನರುತ್ಥಾನ ಹೊಂದನ ಆತನ ಪುನರುತ್ಥಾನ ಹೊಂದಿನ ಕಾರಣ ಆತನ ಒಳಗ ಜೀವದ, ಸತ್ತರ ಒಳಗೆ ಜೀವ ಇರಲ್ಲ. ಯಾರ ಸಮಾಧಿಯಲ್ಲಿ ಶಾಶ್ವತ ಕಾಲವಾಗಿರ್ತಾರೋ ಅವ್ರೊಳಗೆ ಜೀವ ಇರಲ್ಲ. ಸಮಾಧಿಯನ್ನು ಜಯಿಸಿದಂಥ ಮಾನವ ಒಳಗ ಜೀವ ಇರ್ತಂದ್ರೆ ಯೇಸು ಸ್ವಾಮಿ ಸಮಾಧಿಯನ್ನು ಜಯಿಸಿದ ಕಾರಣ ಆತನೊಳಗ ಜೀವದ. ಆತನಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ಯಾರು ದೃಢವಾಗಿ ನಡೀತಾರೋ ಅವ್ರು ಕೂಡ ಜೀವಂತರರ ಪ್ರಿಯರೇ. ಹಲ್ಲೆಲೂಯಾ. ಇವ್ರು ಸಾಯ್ತಕೊಂತಾರಲ್ಲ, ಸತ್ರು ಕೂಡ ಸಮಾಧಿ ಇವ್ರ ಒಳಗೆ ಇಟ್ಕೊಂಬಲ್ಲ. ಇವ್ರು ಎಷ್ಟು ವರ್ಷ ಇರಬೇಕೋ ಅಷ್ಟೇ ವರ್ಷ ಇರಬೇಕು. ಆ ವರ್ಷಗಳು ಮುಗಿದ ತಕ್ಷಣ ಯೇಸು ಸ್ವಾಮಿ ಬರುವಾಗ ಈ ಯೇಸು ಸ್ವಾಮಿಗೆ ಸಂಬಂಧಪಟ್ಟಂಥ ಮಕ್ಕಳೆಲ್ಲ ಹೇಳ್ತಾರ, ಸಂಬಂಧಪಟ್ಟವರು ಕೂಡ ಹೇಳ್ತಾರ. ಆದರೆ ಸಂಬಂಧಪಟ್ಟವರು ಯೇಸು ಸ್ವಾಮಿ ಯಾವ ಮಾರ್ಗದಲ್ಲಿ ಇರ್ತಾನೋ, ಯಾವ ಸ್ಥಳ ಇರ್ತಾನೋ ಆ ಸ್ಥಳಕ್ಕೆ ಮುಟ್ಟಲ್ಪಡ್ತಾರ. ಯಾರೈತೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲದೆ ಸತ್ತೋಗ್ಯಾರೋ, ನಂಬಲ್ಲೋದು ಸತ್ತೋಗ್ಯಾರೋ ಅವ್ರು ಆತನ ಸ್ಥಳದಲ್ಲಿ ಬರ್ಲಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಸ್ಥಳ ಒಂದು ಬೇರೆ ಇರ್ತದೆ, ಬೇರೆ ಸ್ಥಳ ಇರ್ತದ. ನ್ಯಾಯ ತೀರ್ಪು ಭಯಂಕರವಾಗಿರ್ತಕ್ಕಂಥದ್ದು ಪ್ರೇರೆ, ಎಲ್ಲಕ್ಕಿಂತ ಮೇಲಿರ್ತಕ್ಕಂಥದ್ದು. ಆದರೆ ಒಂದು ನಿಮ್ಮ ಜೀವನದಲ್ಲಿ ನೀವು ಅವಳಾಡಿಸಿಕೊಂಡಿರ್ತಕ್ಕಂಥದ್ದು ಏನಂದರೆ, ಭಯ ಹಿಡಿದವರಾಗಿ ಇಡಬಾರ್ದು. ನೀವು ಪದೇ ಪದೇ ದೇವರನ್ನು ಪರೀಕ್ಷಿಸ್ತಕ್ಕಂಥರಾಗಿರ್ಬಾರ್ದು. ಈ ಇಸ್ರಾಯೇಲ್ ಜನರ ಒಳಗ ಒಂದು ಬುದ್ಧಿ ಇತ್ತು. ಯಾವ ಬುದ್ಧಿ ಅಂದರೆ ದೇವರಿಗೆ ಪದೇ ಪದೇ ಪರೀಕ್ಷಿಸ್ತಕ್ಕಂಥ ಒಂದು ಬುದ್ಧಿ ಇತ್ತು ಪ್ರೇರೆ. ನೋಡಿದ್ರು ಕೂಡ ನಂಬಲಂತ ಒಂದು ಬುದ್ಧಿ, ಅದ್ಭುತ ಮಾಡಿದಾಗ ಕೂಡ ಇದು ಆಗಲ್ಲಂಬೋದು ಬುದ್ಧಿ. ಆದರೆ ಈ ದುರ್ಬುದ್ಧಿ ಇರ್ತಕ್ಕಂಥ ಪ್ರತಿಯೊಂದು ಮಾನವನು ದೇವರನ್ನು ಕಾಣುವುದಕ್ಕೆ ಅಸಾಧ್ಯವಾಗಿದೆ ಪ್ರೇರೆ. ನೋಡ್ತಕ್ಕಂಥನಾಗಿ ಇಲ್ಲೇ ಇಲ್ಲ. ಸಮಾಧಿ ಆರಾಧನೆ, ಗವಿ ಆರಾಧನೆ ಅಂತ ಮಾಡ್ತೇವೆ. ತಾಯಿ ತಂದೆ ಸತ್ತೋಗ್ಯಾರ, ತಾತ ಅಜ್ಜಿ ಸತ್ತೋಗ್ಯಾರ. ಒಂದು ಸರ್ತಿರ ಸಮಾಧಿ ಹೋಗಿ ನಾವು ಕ್ಲೀನ್ ಮಾಡಿದ್ದೇವ? ಒಂದು ಸರ್ತಿರ ನೀವು ಯಾರ ಇಲ್ಲಿ ನಮ್ಮ ತಂದೆ ನಮ್ಮ ತಾತನ ಸಮಾಧಿ ನಾವು ಕ್ಲೀನ್ ಮಾಡಿದ್ದೇವೆ ಒಂಬರ್ ಕೈ ತೋರಿಸ್ರಿ. ಖಾಲಿ ಆ ಸಣ್ಣ ಮಕ್ಕಳಿಗೆ ದಿಟ್ಟೆ ಆಗ್ಬಿಡ ಅಂತ ಹೇಳಿ ಕಾಡಿಗೆ ಹಚ್ತಾರೆ ನೋಡ್ರಿ, ಇಲ್ಲಿ ಹಂಗೆ ಒಂದು ಕೈ ಅದ ಅಲ್ಲಿ. ನಿಮ್ಮದು ಭೀ ಕೈ ಅದ ಹಾಕೋ, ಇವ್ರದ್ದು ಭೀ ಕೈ ಅದ ಅಲ್ಲಿ, ಇಬ್ಬರು. ಅಂದ್ರೆ ಆ ಗಾಲಕ್ಕೆ ಈ ಗಾಲಕ್ಕೆ ಹಚ್ಚಿರ್ತಕ್ಕಂಥದ್ದು ಕಾಡ್ಗಿ ಎಂದಪ್ಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಒಂದು ಹೇಳ್ತೆ, ನಮ್ಮನ್ನು ನಾವೇ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂದ್ರೆ ಸ್ವಚ್ಛವಾಗಿರ್ತಕ್ಕಂಥ ಈ ಸ್ಥಳ ನಾವು ಎಷ್ಟು ನೋಡಿದ್ರು ಕೂಡ ನಂಬಿಕೆ ವಿಶ್ವಾಸ ಮಾತ್ರ ನಿಮ್ಮೊಳಗೆ ಹುಟ್ಕೊಂಡು ಬರ್ತಕ್ಕಂಥದ್ದು ಇಲ್ಲೇ ಇಲ್ಲ. ಶುದ್ಧ ಏನಿರಬೇಕು? ಶುದ್ಧ ಇದ್ದವ್ರು ಏನು ನೋಡ್ತಾರ? ಹೃದಯ ಶುದ್ಧ ಉಳ್ಳವ್ರು ಏನು ಮಾಡ್ತಾರ? ದೇವ್ರು ನೋಡ್ತಾರ ಅಥವಾ ಮನುಷ್ಯರು ನೋಡ್ತಾರ? ಯಾರು ನೋಡ್ತಾರ? ಹೃದಯ ಶುದ್ಧ ಉಳ್ಳವರು ದೇವರಿಗೆ ನೋಡೇ ನೋಡ್ತಾರೆ. ಹೃದಯ ಶುದ್ಧಿಲಿರ್ತಕ್ಕಂಥ ಮಾನವನು ದೇವರಿಗೆ ನೋಡಲ್ಲ. ಸಭೆಯಲ್ಲಿ 2 ಥರ ಜನ ಸೇರ್ತಾರೆ, 2 ಥರ 3 ಥರ ಜನಗಳು ಸೇರ್ತಾರೆ ಸಭೆಯಲ್ಲಿ. ಎಂಥ ಜನ ಸೇರ್ತಾರೆ ಅಂದರೆ, ನಂಬಿಕೆ ವಿಶ್ವಾಸ ಇಲ್ಲದಂಥ ಜನ ಕೂಡ ಸಭೆಯಲ್ಲಿ ಸೇರ್ತಾರೆ, ಸ್ತುತಿ ಆರಾಧನೆ ಮಾಡ್ತಾರೆ, ದೇವ್ರಿಗೆ ಮಹಿಮೆ ಪಡಿಸ್ತಾರೆ. ಚರ್ಚಿನ ಕಟ್ಟಿ ಇಳಿದ ತಕ್ಷಣ ಮತ್ತು ಅವ್ರ ದೋಸ್ತ್ ಸಿಗ್ತಾನೆ ಪ್ರೇರ ಹೊರಗೆ. ಯಾವ ದೋಸ್ತ್ ಸಿಗ್ತಾನ? ಯಾರು ದೋಸ್ತು? ಸಾಹಿತ್ಯನ ಸಂಬಂಧಪಟ್ಟಂಥ ದೋಸ್ತ್. ದೋಸ್ತ ಭಾಳ ಚಂದ ಸಿಕ್ಕಿದ್ ನೋಡಿ. ಎಷ್ಟು ಇಲ್ತನ ಕಳೆದೋಗಿದ್ದಿ? 3 ಗಂಟೆ ಕಳೆದೋಗಿದ್ನಿ. ಭಾಳ ಪರಿಶಾನ ಆಗಿದಪ್ಪ ನೀ 3 ಗಂಟೆ ಹೋದ ತಕ್ಷಣ ಅಂತೇಳಿ ತಿರುಗಿ ಬಂದ ತಕ್ಷಣ ಹೆಗಲ ಮೇಲೆ ಕೈ ಹಾಕಿ ಮತ್ತೆ ಯಾಕಡೆ ತಗೋತಾನ ಈ ಕಡೆ ಮತ ಹಾದಿಗೆ ಒಂದು ಸೇವಕರು ಮಾನ್ಯ ಸ್ಪಷ್ಟ ಒಂದು ಸಾಕ್ಷಿ ಹೇಳ್ಯಾರ. ಅವ್ರ ಸಭೆಯಲ್ಲಿ ಹಂದಿ ವಿಷಯದಾಗ ವಾಕ್ಯ ಹೇಳ್ಯಾರಂತ. ಅವ್ರು
ಹಂದಿ ವಿಷಯದಲ್ಲಿ ವಾಕ್ಯ ಹೇಳಿದ ತಕ್ಷಣ ನೆಕ್ಸ್ಟ್ ವಾರ ಅರ್ಧ ಜನ ಕಮ್ಮಾಗ್ಯಾರ. ಸೇವಕರು ಚಿಂತೆ ಆಯ್ತು, ಯಾಕೋ ಬಂದಿಲ್ಲ. ಆ ಸೇವಕರು ಸಿಕ್ಕೋರಿಗೆ ಕೇಳ್ತಾರಂತ, ಯಾಕಪ್ಪ ಕಳೆದಿನ ವಾರ ಬಂದಿಲ್ಲ ಅಂದ್ರೆ, ಆಯ್ತು ಸರ್ ನೀವು ನಮಗೆ ಹಂದಿ ಅಂದಿರಲ್ಲ, ಅದಕ್ಕೆ ನಾವು ನಿಮ್ಮ ಸಭೆಗೆ ನಾವು ಬರಲ್ಲೇವು. ಹಾಂ, ಮತ್ತೊಬ್ಬರು ಸಿಕ್ಕರು, ಆಯ್ತು ಸರ್ ಹಂದಿ ಅಂತ ಗುಣಗಳು ಅಂದಿರಲ್ಲ ನನಗೆ, ಅದಕ್ಕಾಗಿ ನಮಗೆ ಬರ್ಲಕ್ಕೆ ಮನಸ್ಸಾಗಲತ್ತಿಲ್ಲ. ಅಂದ್ರೆ ಇವರು ಶುದ್ಧಿ ಮಾಡ್ಕೊಳ್ಬೇಕಾಗಿತ್ತಾ ಅಥವಾ ಇನ್ನೂ ಗುಣಗಳು ಹೆಚ್ಚು ಮಾಡ್ಕೋಬೇಕಾಗಿತ್ತಾ? ಏನು ಮಾಡ್ಕೋಬೇಕಾಗಿತ್ತು? ಶುದ್ಧಿ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಇನ್ನೂ ಹೆಚ್ಚಿಗೆ ಆಗೋದು ಪ್ರಿಯ ಜೀವಿತದಲ್ಲಿ. ಕೆಲವೊಂದು ಸರ್ತಿ ದೇವರು ವಾಕ್ಯದೊಟ್ಟಿಗೆ ಮಾತಾಡಿದಾಗ ನಾವೇನು ಮಾಡಬೇಕು? ಶುದ್ಧಿ ಮಾಡ್ಕೊಳ್ಬೇಕು. ಕೆಲವೊಂದು ಸೇವಕರು ವಾಕ್ಯ ಕೇಳತ್ತಂದ್ರೆ ನನ್ನ ವಿಷಯದಾಗ ಏನಾರ ಮಿಸ್ಟೇಕ್ ಆಯ್ತಂದ್ರೆ ನಾ ಹೇಳಲ್ಲಪ್ಪ ಆಟೋಮೆಟಿಕ್ ನನ್ನ ಕಣ್ಣಾಗಿ ನೀರು ಹೋಯ್ತವ್ರಿ ರೀ. ನಾ ಅನ್ಕೊಂಬಲ್ಲಿ ಹಿಂಗೆ ನನ್ನ ಕಣ್ಣಾಗಿ ನೀರು ಹೋಯ್ತು ಎಂಬುದಾಗ ನನ್ನ ಕಣ್ಣಾಗಿ ನೀರು ಆಟೋಮೆಟಿಕ್ ಹೋಯ್ತವ್ರಿ, ನನಗೆ ಗೊತ್ತಾಗಲ್ಲ ಆ ರೀತಿಯಾಗಿ. ಯಾಕಂದರೆ ನಾ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪು ಜನರಿಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗಲ್ಲ. ಕೆಲವೊಂದು ತಪ್ಪು ದೇವ್ರಿಗೆ ಗೊತ್ತಾಯ್ತದ. ಕೆಲವೊಂದು ಸೇವಕರ ಮುಖಾಂತರ ದೇವರು ಮಾತಾಡಿ ಏನು ಮಾಡ್ತಾನೆ ನಮ್ಗೆ? ಹಲ್ಲೆಲೂಯಾ, ಸರಿ ಮಾಡ್ತಾನ, ಪಶ್ಚಾತ್ತಾಪ ಹುಟ್ಟಿಸ್ತಾನ. ಆ ಪಶ್ಚಾತ್ತಾಪ ಹುಟ್ಟಿದಾಗ ನಮ್ಮೊಳಗಿರ್ತಕ್ಕಂಥ ಯಾವುದು ನಾವು ಮಾಡಿರ್ತೇವೆ ನಾವು ತೆಗೆದಾಕ್ತೇವೆ. ಮತ್ತು ತಿರುಗಿ ಈ ನಾನೇ ಪುನರುತ್ಥಾನ ನಾವು ಜೀವವಂತಂತಕ್ಕಂಥ ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಮ್ಮ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಅನಿಸಿದ ಪ್ರೇರೆ. ಅದಕ್ಕೆ ಇಸ್ರಾಯೇಲ್ ಜನರು ಪದೇ 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 ತಪ್ಪು ದ್ರೋಹ ಅಪರಾಧ ಮಾಡುತ್ತಾ ದೇವ್ರು ಏನು ಮಾಡಬಾರ್ದು ಅಂತ ಹೇಳ್ತಾನ ಅದು ಮಾಡುತ್ತಾ ಇಸ್ರಾಯೇಲ್ ಜನರು ಬಂದಿನ ಕಾರಣ ಅವ್ರಿಗೆ ಪದೇ ಪದೇ ಶಿಕ್ಷಿಸ್ತಾನೆ. ಮತ್ತು ಕೂಡ ದೇವರು ಧೈರ್ಯವಂತನು, ದೇವರು ನಂಬಿಗಸ್ತ, ನೀತಿವಂತನು, ಅವನ ಒಳಗೆ ಯಾವುದೂ ದೋಷ ಕಲ್ಮಶ ಇಲ್ಲ. ತನ್ನ ಜನರಿಗೆ ಬಿಡುಗಡೆ ಮಾಡಬೇಕೆಂಬ ಆಸೆ ಇಟ್ಟುಕೊಂಡು ಕಷ್ಟದಲ್ಲಿ ಜನರು, ರೋಗದಲ್ಲಿ ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ಜನರು, ದಿನವೆಲ್ಲ ದುಡಿತಕ್ಕಂಥ ಜನರು, ಟೈಮಿಗೆ ಉಳ್ಳಕ್ಕಿರ್ತಿಲ್ಲ, ಟೈಮಿಗೆ ನೀರು ಸಿಗ್ತಿಲ್ಲ ಅವರಿಗೆ, ಅಂಥ ಒಂದು ಸ್ಥಿತಿಯಲ್ಲಿ ದುಡಿತಕ್ಕಂಥ ಬಾನಿಸ್ತತ್ವಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಜನರಿಗೆ ದೇವರು ಪ್ರೀತಿ ಮಾಡಿ ಐಗುಪ್ತ ಪಟ್ಟಣದಿಂದ ಅವರನ್ನು ಬಿಡುಗಡೆ ಮಾಡತನ. ಬಿಡುಗಡೆ ಮಾಡಿ ಕರ್ತಂದನ್ ಒಂದು ಸಮುದ್ರ ದಾಟಿದ್ರೆ ಸಾಕಾಚೆಗೆ ಅವ್ರು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಲಾಸ್ಟ್ ಕೊನೆ ಸ್ಥಿತಿಲಿ ತಂದನ. ಕೊನೆ ಸ್ಥಿತಿಲಿ ಬಂದ ಕೂಡ ಫರೋಹನ ಮನಸ್ಸು ಮಂಡಕ್ಕೆ ಮಾಡ್ಯಾನ, ಮಂಡತನಕ ಅವ್ನ ಹೃದಯ ಕಠಿಣ ಮಾಡಿನ ಕಾರಣ ನಾ ಹೆಂಗೆ ಹೋಗ್ಬಿಡ್ತಾ ಜನರಿಗೆ ಅಂತೇಳಿ ತಿಳ್ಕೊಂಡು ಅವ ಅನ್ಕೊಳತನ ಅವ್ನ ಫ್ಯಾಮ್ಲಿದಲ್ಲತ್ತಾರ ನಾ ಹೋಗಿಬಿಡ್ಬಾರ್ದು ಎಂಬುದಾಗ ಅದಕ್ಕಿಂತ ಮುಂಚಿತವಾಗಿ ಆ ಫರೋಹನ್ ರಾಜನ ಚೊಚ್ಚಲು ಮಗ ಕೂಡ ಸತ್ತೋಗ್ಯಾನ ಪ್ರಿಯರೇ. ಇಸ್ರಾಯೇಲ್ ಜನರಿಗೆ ದ್ರೋಹ ಅಪರಾಧ ಮಾಡಿದಾಗ, ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದಾಗ ಮೊದಲನೇದು ಚೊಚ್ಚಲತನ ಹಕ್ಕು ಅವನ ಮನೇಲಿ ಕಸ್ಕೊಡಂದು ದೇವರು ಮೊದಲನೇದಾಗಿ. ಅದೇ ಇಸ್ರಾಯೇಲ್ ಜನರ ಮನೆಗ ಚೊಚ್ಚಲತನಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಯಾವ ಹಾನಿಯಾಸ್ಪದ ಆಗಿಲ್ಲ. ಯಾಕಂದರೆ ವಿರುದ್ಧವಾಗಿ ಆತನಿದ್ದಿನ ಕಾರಣ ತನ್ನ ಮಕ್ಕಳಿಗೆ ಆರಾಧನೆ ಮಾಡ್ಲಿಕ್ಕೆ ಅವಕಾಶ ಕೊಡಲು ಕಾರಣ ಅವನ ಕುಟುಂಬದಾಗೆ ಮೊದಲು ಹಾನಿ ಮಾಡ್ಯಾನ. ಮತ್ತೆ ತಿಳ್ಕೊಬೇಕಾಗಿತ್ತು, ಅವ ತಿಳ್ಕೊಂಡಿಲ್ಲ. ಏಹೇ ನಾವು ಸುಮ್ಮನೆ ಬಿಡ್ಬಾರ್ದು ಅವ್ರಿಗೆ, ಮತ್ತೆ ನಾವು ತೆಗೆದುಕೊಂಡು ಬರ್ಬೇಕಂತ ತಿಳ್ಕೊಂಡು ಅವರಿಗೆ ಫಾಲೋ ಆಗ್ಲತ್ತಾರ ಪ್ರಿಯರೇ. ಆದರೆ ಅವ್ರಿಗೆ ಫಾಲೋ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಬಂದ ಕೂಡ ದೇವರು ಅವರಿಗೆ ಅಗ್ನಿ ಸ್ತಂಭವಾಗಿ ಇಸ್ರಾಯೇಲ್ ಜನರಿಗೆ ಬೆಳಕು ಕೊಟ್ಟನ, ಅವ್ರಿಗೆ ಅಲ್ಲಿ ಕತ್ತಲು ಕೊಟ್ಟನ ಪ್ರಿಯರೇ. ಕಳವಳಗೊಳಿಸನ್ ಅವರಿಗೆ ಅನೇಕ ಒಂದು ಅವರು ಏನೇನು ಮಾಡಬೇಕೆಂಬ ಆಸೆ ಆಕಾಂಕ್ಷೆ ಉಳ್ಳವರಾಗಿ ಬಂದಿದ್ದರು, ಅದು ನಡೆದಿಲ್ಲ ಅಲ್ಲಿ. ಯಾಕಂದರೆ ಇಸ್ರಾಯೇಲ್ ಪಕ್ಷದ ಒಳಗ ಅವ್ರ ಪಕ್ಷವಾಗಿ ದೇವರನ್ನ ಪ್ರೇರೆ. ಒಂದು ವೇಳೆ ನಿನ್ನ ಪಕ್ಷವಾಗಿದ್ದು ದೇವರಿದ್ದನಂದ್ರೆ ನಿನಗೆ ಯಾವ ಹಾನಿ ಕೇಡು ಅಪಾಯ ಆಗ್ಲಕ್ಕೆ ಚಾನ್ಸಸ್ಸು ಇಲ್ಲೇ ಇಲ್ಲ. ಕ್ರಿಸ್ತವರು ಒಂದು ನಂಬಿಗಸ್ತರಾಗಿದ್ದೀರಂದ್ರೆ, ನೀವು ನೀತಿವಂತರಾಗಿದ್ದೀರಂದ್ರೆ, ಸತ್ಯವಂತರಾಗಿದ್ದೀರಂದ್ರೆ ಯಾವ ಭಾನುಮತಿ, ಯಾವ ದುಷ್ಟಶಕ್ತಿ, ಯಾವ ಪೀಡಿಸೋದಿಸ್ತಕ್ಕಂಥ ಆತ್ಮ ನಿಮ್ಮ ಸನ್ನಿಧಿಗೆ ಬರ್ಲಕ್ಕ ಚಾನ್ಸಸ್ ಇಲ್ಲೇ ಇಲ್ಲ. ಬಂದರೂ ಕೂಡ ಅದನ್ನು ನಿಮ್ಮ ಒಳಗೆ ನಿಂದಿರಲ್ಲ. ಯಾಕಂದರೆ ನಿಮ್ಮ ಒಳಗೆ ಯಾರವ? ಕ್ರಿಸ್ತನ ರಕ್ತ ಅದ, ನಿನ್ನ ಒಳಗೆ ಕ್ರಿಸ್ತನ ದೇಹ ಅದ. ಕ್ರಿಸ್ತನ ರಕ್ತ ದೇಹ ನಿನ್ನ ಒಳಗಿದ್ದಾಗ ನಿನ್ನ ಸನ್ನಿಧಿಗೆ ಅದು ಬರೋದಕ್ಕಾಗಿ ಭಯ ಪಡ್ತು ಪ್ರೇರಣೆ ಮೊದಲನೇದಾಗಿ. ಎರಡನೇದಾಗಿ ಅಥವಾ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಏನಿದ್ರು ಕೂಡ ಅದು ದೇವರ ಬಳಿ ಸನ್ನಿಧಿ ಹೋಗಿ ಪರ್ಮಿಷನ್ ತೊಗೊಂಡು ಬಂದು ನಿಮ್ಮನ್ನು ಶೋಧಿಸುವುದಕ್ಕೆ ಅವಕಾಶದ ಪ್ರೇರಣೆ. ಅಲ್ಲಿವರೆಗೆ ಅವಕಾಶ ಅನಿಸೋದಕ್ಕೆ ಇಲ್ಲೇ ಇಲ್ಲ. ಕೆಲವೊಂದೊಬ್ಬರಿಗೆ ಪರೀಕ್ಷಾ ಶೋಧನೆಗಳಿರ್ತಾವೆ ಪ್ರೇರೆ. ಈ ಇಸ್ರಾಯೇಲ್ ಜನರಿಗೆ ಹೇಗೆ ಶೋಧನೆಗಳಿರ್ತವೋ ಆ ಥರ ನಿಮಗೂ ಕೂಡ ಪರೀಕ್ಷೆಗಳಿರ್ತಾವ, ಶೋಧನೆಗಳಿರ್ತಾವ, ಪರಿಶೋಧನೆಗಳಿರ್ತಾವ. ಈ ಶೋಧನೆ ಪರಿಶೋಧನೆಯಲ್ಲಿ ನೀನು ದೃಢವಾಗಿ ನಿಂತಿ ಅಂದ್ರೆ ಜಯ ಹೊಂದುತ್ತಿ, ದೃಢವಾಗಿ ನೀನು ನಿಂತಿಲ್ಲ ಅಂದ್ರೆ ಜಯ ಹೊಂದ ಅಂತ ಚಾನ್ಸಸ್ ನಿನಗೆ ಇಲ್ಲೇ ಇಲ್ಲ. ಕೆಲವೊಬ್ಬರಂತೆ ನನ್ನ ಪ್ರಾರ್ಥನೆ ವ್ಯರ್ಥ ಆಗ್ಲತ್ತದ. ಬಹಳವಾಗಿ ನಾವು ಪ್ರಾರ್ಥನೆ ಮಾಡ್ಲತ್ತಿದ್ದ, ವಾರದಾಗ ಉಪವಾಸ ಇರ್ತಾ, ತಿಂಗಳದಾಗ ಉಪವಾಸವಾಗಿರ್ತಾ, ಆದರೆ ನನ್ನ ಪ್ರಾರ್ಥನೆ ದೇವರು ಕೇಳತ್ತಿಲ್ಲ. ಯಾಕೆ ಸೇವಕರು ಎಂಬುದಾಗ ಒಂದು ಕ್ವಶನ್ ಕೆಲವೊಬ್ಬರಿಗೆ ಬಂದಿರ್ತದೆ ಪ್ರೇರೆ. ಆದರೆ ನಾ ಸತ್ಯ ಹೇಳ್ತಾ, ನೀನು ಎಷ್ಟು ಪ್ರಾರ್ಥನೆ ಮಾಡ್ತಿ ಅಷ್ಟು ಪರೀಕ್ಷಿಸಲ್ಪಡ್ತಿ, ಅಷ್ಟು ಶುದ್ಧರಾಗಿ ನೀವು ಮಾರ್ಪಡ್ತೀರಿ. ನಿಮ್ಮ ಪ್ರಾರ್ಥನೆ ನಿಮಗೆ ಮಾರ್ಗದ, ನಿಮ್ಮ ಪ್ರಾರ್ಥನೆನೇ ಸತ್ಯದ, ನಿಮ್ಮ ಪ್ರಾರ್ಥನೆ ನಿಮ್ಗೆ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡಿತ್ತು ಪ್ರೇರೆ. ಚಪ್ಪಡ್ತಾರೆ ದೇವ್ರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವ್ರ ಆತ್ಮ ಕಾಣ್ತೇವ ಅಥವಾ ಸುಮ್ಮನಿದ್ದು ದೇವ್ರ ಆತ್ಮ ಕಾಣ್ತೇವ?
ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ವೀರಳಾಗಿ ನೀವು ಬೆಳೆದಾಗ ದೇವರ ಆತ್ಮವನ್ನು ಕಾಣ್ತೀವಿ ಸ್ಪಷ್ಟವಾಗಿ. ಪರಿಶುದ್ಧಾತ್ಮ ಶಕ್ತಿ ನೀವು ಹೊಂದ್ಕೊಳ್ತೀವಿ ಸ್ಪಷ್ಟವಾಗಿ. ಪರಿಶುದ್ಧಾತ್ಮ ನಿನ್ನ ಒಳಗಿದ್ದು ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ ಅದ್ಭುತಗಳನ್ನು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಆದರೆ ನೀನು ಕಳವಳಗೊಳ್ತಿ. ಬರೇ ಕಳವಳ. ಯಾಕೋ ನಮ್ಗೆ ಹಿಂಗಾಯ್ತಾ, ಇದು ಯಾಕೋ ಹಿಂಗಾಗಿಲ್ಲ, ಯಾಕೆ ಆಗ್ಯದ ದೇವರೇ, ಯಾಕಿದು ನಮ್ಮ ಮನೆಗೆ ಬಂದದೆಂಬುದಾಗಿ ಒಂದು ಸರ್ತಿ ನೀವು ಪ್ರಾರ್ಥನೆ ಮಾಡೋದ್ರೆ ನೀನು ಜಯ ಹೊಂದಿದ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಪಕ್ಷ ವಿರುದ್ಧ ಯಾರು ಯುದ್ಧ ಮಾಡ್ತಾವ? ನಿಮ್ಮ ಪಕ್ಷ ದೇವರ ಹಣನತವ ಇಲ್ಲ. ನಿಮ್ಮ ಪಕ್ಷ ದೇವರೇ ಇದ್ದು ಯುದ್ಧ ಮಾಡುವಾಗ ನೀನು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲೇ ಇಲ್ಲ. ನೀನು ಭಯಪಡಿಸ್ಬೇಕು. ಯಾರಿಗೆ ಭಯಪಡಿಸ್ಬೇಕು? ಸೈತನಿಗೆ ಭಯಪಡಿಸ್ಬೇಕು. ನೀ ಭಯಪಡಿಸ್ಬೇಕು ಯಾರಿಗೆ? ದುಷ್ಟಶಕ್ತಿ ದುರಾತ್ಮಗಳವ್ರಿಗೆ ಭಯಪಡಿಸ್ಬೇಕು. ಪಾಪ ದ್ರೋಹ ಅಪರಾಧದಲ್ಲಿ ಬಿದ್ದೋಗಿರ್ತಕ್ಕಂಥ ಮಾನವರು ನಿನ್ನ ಭಯಪಡ್ಬೇಕು. ಯಾಕೆ ಭಯಪಡ್ಬೇಕಂದ್ರೆ ನಿನ್ನ ಒಳಗ ಸರ್ವಶಕ್ತನಿದ್ದ ಕಾರಣ. ಹಲ್ಲೆಲೂಯಾ. ತಿರುಗಿ ಅದೇ ವಿಮೋಚನೆ ಕಾಂಡ 14ನೇ ಅಧ್ಯಾಯ 23, 24, 25 ವಚನ ಸತಿ ನಾವು ಓದಾರೆ ಸಿಕ್ಕರು ಹೋದ್ರಿ. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತ್ಯರು ಅವರನ್ನು ಬೆನ್ನಟ್ಟುವರಾಗಿ ಅವರ ಹಿಂದೆ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡುಕೊಂಡು ಹೋದರು. ಆಗ ಐಗುಪ್ತರು ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ. ಯೆಹೋವನು ಅವರಿಗೋಸ್ಕರ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಮೊದಲನೇದು ಇಲ್ಲಿ ನೋಡ್ತೇನೆ ಸ್ಪಷ್ಟವಾಗಿ, ಈ ಸ್ಥಿತಿಯಲ್ಲಿ ಐಗುಪ್ತ ಪಟ್ಟಣದ ಅರಸನು ಅಥವಾ ಅವನ ಜೊತೆ ಇರ್ತಕ್ಕಂಥ ರಥಗಳನ್ನು ಸಿದ್ಧಪಡಿಸಿಕೊಂಡು ಇಸ್ರಾಯೇಲ ಜನರಿಗೆ ಹಿಂಬಾಲಿಸ್ಲತ್ತಾನ, ಬೆನ್ನಟ್ಟಿ ಓಡತಾನೆ. ಸ್ಪಷ್ಟವಾಗಿ ಬೆನ್ನಟ್ಟಿ ಓಡುವಾಗ ಇಸ್ರಾಯೇಲ್ ಜನರಿಗೆ ಕಳವಳ ಆಗ್ಯದ, ಮನಗುಂದಿದವರಾಗಿದ್ದಾರೆ. ಅಯ್ಯೋ ನಮ್ಮ ಪರಿಸ್ಥಿತಿ ಎಂಬುದಾಗಿ ನೋಡ್ಕೊಂಡಾರ. ಮೋಶೆಗೆ ವಿರುದ್ಧವಾಗಿ ಮಾತಾಡ್ಯಾರ, ಭಯಂಕರವಾಗಿ ವಿರುದ್ಧವಾಗಿ. ಕೆಲವೊಬ್ಬರು ನೋಡ್ತೇವೆ ನಾವು ಸೇವಕರಿಗೆ ಕೂಡ ವಿರುದ್ಧವಾಗಿ ಮಾತಾಡ್ತಕ್ಕಂಥರಾಗಿದ್ದೀರಿ. ಸೇವಕರಿಗೆ ಮುಂದೆ ಒಳ್ಳೆಯರು ಅಂತ ಹೇಳ್ತೀರಿ, ಹಿಂದೆ ಹೋಗಿ ರಾಶಿ ನುಡಿ ಗಲೀಜ ಶಬ್ದಗಳಿಂದ ಆ ಶಬ್ದಗಳಿಂದ ನೀವು ಬೈತಕ್ಕಂಥರಾಗಿದ್ದೀರಿ. ಕೆಲವೊಬ್ಬರು ಈ ಥರ ಯಾರು ಐಗುಪ್ತ ಪಟ್ಟಣಕ್ಕೆ ಸಂಬಂಧಪಟ್ಟಂಥ ಮಾನವರು ಸೇವಕರಿಗೆ ಮೋಶೆಗೆ ವಿರುದ್ಧವಾಗಿ ಮಾತಾಡ್ಯಾರ. ಯಾರು? ಕಳವಳಗೊಂಡಿದಂಥ ಮನಸ್ಸುಳ್ಳವರು, ಮನಸ್ಥಿತಿ ಕರೆಕ್ಟ್ ಇಲ್ಲದವರು, ಮಂಡುತನಕ್ಕೆ ಬಿದ್ದಿರ್ತಕ್ಕಂಥ ಜನರು, ಅರ್ಧಮುರ್ಧ ಮನಸ್ಸಿದ್ದವರು, ಅರ್ಧಮುರ್ಧ ನಂಬಿಗಸ್ತರು ಮೋಶೆಗೆ ವಿರುದ್ಧವಾಗಿ ಬೈದಾರೆ. ನಾವು ಒಳ್ಳೆ ಇದ್ರೆ ಚಂದಿತ್ತು, ನಾವು ಒಳ್ಳೆ ಸತ್ತೋದ್ರೆ ಚಂದಿತ್ತು, ಈ ಅಡವಿಯಲ್ಲಿ ನಮ್ಮನ್ನು ಸಮಾಧಿ ಮಾಡೋದಕ್ಕೆ ನೀವು ಕರ್ಕೊಂಡ್ಬಂದಿದೆ ಮೋಸೆ ಅರೋನ ಎಂಬುದಾಗಿ ಬಹಳಷ್ಟು ಒಂದು ಸಿಕ್ಕಾಪಟ್ಟಿಗಿರ್ತಕ್ಕಂಥ ಮಾತುಗಳು ಮೋಶೆಗೆ ಮತ್ತು ಅರೋನಿಗೆ ಬೈದರ ಪ್ರಿಯ. ಆದರೆ ಮೋಶೆ ಸಮಾಧಾನದಿಂದ ಅವ್ರಿಗೆ ಉತ್ತರ ಕೊಟ್ಟು, ನಮ್ಮ ಕಡೆ ದೇವ್ರನ ನಮ್ಮ ಪಕ್ಷವಾಗೋದು ದೇವರು ಅದ್ಭುತ ಮಾಡ್ತಾನ ಅಂಥೇಳಿ ದಡವಾಗ ಅವ್ರಿಗೆ ನಂಬಿಕೆ ವಿಶ್ವಾಸ ಇಟ್ಟು ಐಗುಪ್ತ ಪಟ್ಟಣ ಕಡೆ ನೋಡಿ ಕೋಲ್ ಹಿಂಗೆ ಚಾಸ್ ಅಂದ್ರೆ ಏನು ಮಾಡ್ಯಾನ ಮೋಶೆ, ನೀರ ಕೋಲ್ ಹೊಡೆದ ತಕ್ಷಣ ಚಾಸ್ ತಕ್ಷಣ ಸಮುದ್ರ ಓಪನ್ ಆಗ್ಯದ ಪ್ರಿಯರೇ. ಈ ಕಡೆ ಆ ಕಡೆ ಘೋಡಿಯಾಗಿ ನಿಂತದ. ಒಣ ನೆಲದ ಮೇಲೆ ನಡೆದಾರೆ ಯಾರು? ಇಸ್ರಾಯೇಲ ಜನರು ಒಣ ನೆಲದ ಮೇಲೆ ನಡೆದಾರ ಪ್ರಿಯ. ಅವ್ರ ಕಾಲಿಗೆ ಕೆಸರು ಹತ್ತಿಲ್ಲ ಪ್ರಿಯರೇ, ಅವ್ರ ಕಾಲಿಗೆ ಮಣ್ಣು ಹತ್ತಿಲ್ಲ. ಇವತ್ತು ನಾವು ಸ್ವಲ್ಪ ಈ ದರಬಜ ಬಿಟ್ಟು ನಾವು ಕೆಳಗೆ ಹೋದಂದ್ರೆ ನಮ್ಮ ಕಾಲಿಗೆ ಮಣ್ಣು ಹತ್ತದ ಪ್ರಿಯರೇ. ಹಳ್ಳಗಳು ನಮ್ಮ ಕಾಲಿಗೆ ನೋಡ್ತಾವ ಪ್ರಿಯರೇ. ಅಯ್ಯೋ ನನಗೆ ಗಾಯವಾಯ್ತು ಅಂತೇಳಿ ಈ ಕಡೆ ಆ ಕಡೆ ಸುಡ್ಡತ್ತ ಕಾಲು ಸುಡ್ಲತ್ತ ಒಂದು ಚಟ ಹಿಂಗೆ ಮಾಡ್ಕೊತ ನಾವು ಆ ಕಡೆ ನೋಡ್ಕೊಂಡು ಹೋಯ್ತೇವೆ ಪ್ರಿಯರೇ. ಆದರೆ ಇಸ್ರಾಯೇಲ್ ಜನರ ಪಕ್ಷ ದೇವರಿದ್ದ ಕಾರಣ ಇಸ್ರಾಯೇಲ್ ಜನರ ಕಾಲುಗಳು ಬಾತು ಹೋಗಿಲ್ಲ. ಇಸ್ರಾಯೇಲ್ ಜನರಿಗೆ ಆ ಸಮುದ್ರ ನಡ್ಕೊಂಡು ಹೋಗ್ಯಾರ, ಅವ್ರಿಗೆ ಕೆಸರತ್ತಿಲ್ಲ. ಸಮುದ್ರದಲ್ಲಿ ಆಟೋಮೆಟಿಕ್ ನಡ್ಕೊಂಡು ಹೋಗ್ಯಾರ. ಕೊನೆಗೆ ಬಂದಾಗ ಇಲ್ಲಿ ಸ್ಪಷ್ಟವಾಗಿ ದೇವರ ಅದ್ಭುತ ಮಾಡತಾನೆ. ಸಮುದ್ರವಾಗಿ ಬಂದಾರ ಐಗುಪ್ತರು, ಐಗುಪ್ತರು ಬಂದಾಗ ಆ ಸಮುದ್ರದಲ್ಲಿ ಸ್ಪಷ್ಟವಾಗಿ ದೇವದೂತನು ಅಂದರೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿರ್ತಕ್ಕಂಥ ದೇವದೂತನು ಅವರ ಒಳಗೆ ಹೊಕ್ಕಿ ಅವರು ಚಕ್ರಗಳು ತೆಗೆದಕ್ಕೆ ಪ್ರೇರಿ ಸಂಕಟಕ್ಕೆ ಒಳಗೆ ಮಾಡ್ಯಾನ. ಯಾರಿಗೆ?
ಐಗುಪ್ತ ಜನರಿಗೆ ಸಂಕಟ ಒಳಗೆ ಮಾಡೇನ ಸ್ಪಷ್ಟವಾಗಿ ದೇವರು. ಸಂಕಟ ಒಳಗೆ ಮಾಡ್ಯಾನ. ಸಂಕಟ ಒಳಗೆ ಮಾಡಿದಾಗ ಅವರು ಏನು ಹೇಳ್ತಾರಲ್ಲಿ ಸ್ಪಷ್ಟವಾಗಿ ಅಂದರೆ, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು. ಹಲ್ಲೆಲೂಯ, ಹಲ್ಲೆಲೂಯ. ಚಪ್ಪಡ್ತಾರೆ, ದೇವರಿಗೆ ಮಹಿಮೆ ಆಗಲಿ. ಇವತ್ತು ನಾನು ನಿಮ್ಮೊಂದು ಕ್ವಶನ್ ಆಗ್ತೆ, ಯಾಕೆ ಮತ್ತು ಸೈತನ ನಿಮ್ಮ ನಿಂದಿರ್ಲತ್ತದ? ಯಾಕೆ ಪಾಪ, ದ್ರೋಹ, ಅಪರಾಧ ಮಾಡ್ತಕ್ಕಂಥ ಮನಸ್ಸುಗಳು ನಿಮ್ಮ ಒಳಗಿರ್ಲತ್ತವ? ಯಾಕೆ ದ್ರೋಹ ಮಾಡ್ತಕ್ಕಂಥ ಮನಸ್ಸು ನಿಮ್ಮ ಒಳಗಿರ್ಲತ್ತವ? ಯಾಕೆ ಲೋಕಕ್ಕೆ ಸಂಬಂಧಪಟ್ಟಂಥ ಮನಸಂಕಲ್ಪಗಳು ನಿಮ್ಮ ಒಳಗೆ ನಿರ್ಲತ್ತವ? ವಿರುದ್ಧವಾಗಿರ್ತಕ್ಕಂಥ ಆತ್ಮಗಳು ಯಾಕೆ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮನೆಗಿದ್ದು ನಿಮ್ಮ ಕಾರ್ಯ ವಿರುದ್ಧವಾಗಿ ಮಾಡ್ಲತ್ತವ? ಯಾಕೆ ಗೊತ್ತು? ಅಸಮಾಧಾನವಾಗಿ ನಿಮ್ಮ ಜೀವನದ. ಯಾಕೆ ದೇವರ ಆತ್ಮ ಉಳ್ಳವನಾಗಿದ್ದು ಅಸಮಾಧಾನವಾಗಿ ಕಳವಳಗೊಂಡಿದ್ದವನಾಗಿದ್ದಿ? ಐಗುಪ್ತ ಪಟ್ಟಣದವನಿದೆ, ಐಗುಪ್ತಕ್ಕೆ ಸಂಬಂಧಪಟ್ಟನವಾಗಿದೆ, ಲೋಕದ ಕಾರ್ಯಕ್ರಿಯೆ ಸಂಬಂಧಪಟ್ಟಂಥ ಮಾನವನಾಗಿ ನಿಮ್ಮ ಜೀವನ ಮಾಡುತ್ತಿದೆ. ಇದೇ ರೀತಿ ಕಳವಳಗೊಂತೀನಿ. ಇದೇ ರೀತಿಯಾಗಿ ಐಗುಪ್ತ ಪಟ್ಟಣದಲ್ಲಿರ್ತಕ್ಕಂಥ ಜನರಿಗೆ, ಇಸ್ರಾಯೇಲ್ ಜನರ ಮುಂದೆ ನಾವು ನಿಲ್ಲಲಾರೆವು ಎಂಬ ಶಬ್ದ ಅವ್ರ ಒಳಗೆ ಹೇಗೆ ಕಳವಳಗೊಂಡದು, ಅದೇ ಥರ ನಿನ್ನ ಒಳಗಾಯ್ತು. ಆದರೆ ನೀನು ದೇವರ ಮಗನು, ದೇವರ ಮಗಳಾಗಿದ್ದೆ ಅಂದ್ರೆ ನೀನು ದೃಢವಾಗಿ ನಂಬಿಕೆ ವಿಶ್ವಾಸದಲ್ಲಿ ನಿಂತು ಮುಂದೆ ಸಾಗಿಕೊಂಡಿದ್ದಿ. ಯಾವ ಕೇಡು, ಹಾನಿ, ಆಸ್ಪದ ಸಮಸ್ಯೆಗಳು ನಿನ್ನ ಒಳಗೆ ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ನೀನು ಯಾರ ಮಗನಿದ್ದಿ, ಯಾರ ಮಗಳಿದ್ದೀನಿ? ನೀ ದೇವ್ರಿಗೆ ಸಂಬಂಧಪಟ್ಟಂಥ ಒಂದು ಸ್ವತ್ತವಾಗಿದ್ದಿ, ದೇವ್ರ ಮಗನು, ದೇವ್ರ ಮಗಳಾಗಿದ್ದಿ. ನೀನು ಕಳವಳಗೊಳ್ಳಕ್ಕೆ ಸಾಧ್ಯ ಇಲ್ಲ. ನಿನ್ನ ಮುಂದೆ ಒಬ್ಬರು ನಿಂದಿರಕ್ಕೆ ಅವಕಾಶ ಇಲ್ಲ. ಸೈತನ ಬಂದು ನಿನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಪಾಪದ ಆತ್ಮ ಬಂದು ನಿನ್ನ ಮುಂದೆ ನಿಂದಿರಕ್ಕೆ ಸಾಧ್ಯ ಇಲ್ಲ. ದ್ರೋಹ ಮಾಡ್ತಕ್ಕಂಥ, ಅಪರಾಧ ಮಾಡ್ತಕ್ಕಂಥ ಆತ್ಮಗಳು ನಿನ್ನ ಮುಂದೆ ನಿಂದಿರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಸಹೋದರಿ ಯೌವನಸ್ಥಳ, ಒಂದು 25-30 ವರ್ಷ ಆ ಕಡೆ ಇದ್ದಿರ್ಬೋದು. ಆಕಿನ ಒಳಗೆ ಏನು ಕ್ವಶನ್ ಅದಂತ, ಒಂದು ಕ್ವಶನ್ ಅದಂತ, ಆಕೆ ಸಿಕ್ಕಾಪಟ್ಟಿ ಬಟ್ಟೆ ಹಾಕೊಂಡ್ರು ಕೂಡ ಅವ್ರ ಮನೆಗೆ ಯಾರು ಕೇಳ್ಬಾರ್ದಂತ. ಕರೆಕ್ಟ್ ಅದ ರೀ? ಹೆಣ್ಮಕ್ಳು ಸಿಕ್ಕಾಪಟ್ಟೆ ಬಟ್ಟೆ ಹಾಕೋಬೇಕೇನ್ರಿ? ಇಲ್ಲಿ ತನ ಟ್ರ್ಯಾಕ್ ಹಾಕೊಂಡು ಇಡ್ಬೇಕಾ? ನಮ್ಮ ಮನೆ ಹೈದರಾಬಾದ್ ರೆಂಟ್ ಕೊಟ್ಟು ಬಂದಿದ್ದೇವೆ ನಾವು. ಯೌವನಸ್ಥಳ 16, 17, 18, 17 ವರ್ಷ ಆ ಕಡೆದ ಟ್ರ್ಯಾಕ್ ಮೇಲೆ ಇಲ್ಲಿ ತನ ಟ್ರ್ಯಾಕ್ ಮಾಡ ಅಮ್ಮವ್ರು ನಾವು ಇದ್ದಿದ್ದೆವು. ಇದಕ್ಕಿಂತ ಪೈಲೆ ಒಂದೆರಡು ಸರ್ತಿ ನೋಡಿದ್ದಾನ, ಇಲ್ಲಂತಿಲ್ಲ. ಇಲ್ಲಿ ಒಳಗೆ ಟ್ರ್ಯಾಕ್ ಹಾಕೊಂಡು ಹೊರಗೆ ಬಂದು ಒಳಗೆ ಹಂಗೆ ಓಡಾಡ್ತಾನಂತ. ಆಕಿ ನಮಗೆ ಗೊತ್ತಿಲ್ಲ. ತಾಯಿ ತಂದೆ ಬರಸ್ತಾನ ವೇಟ್ ಮಾಡಿದೆವು ನಾವು. ಯಾರು ಬರಸ್ತಾನ? ಹುಡುಗಿ ತಾಯಿ ತಂದೆ ಬರಸ್ತಾನ ವೇಟ್ ಮಾಡಿದೆವು. ಯಾಕಂದ್ರೆ ಅವ್ರ ರೆಂಟ್ ನಮ್ಮ ಮನೆಗೆ ಕೆರೆಯಲ್ಲಿ ಉಳಿದ್ರೆ ಅವ್ರು ಖಾಲಿ ಮಾಡಿಸ್ಬೋದಾಗಿತ್ತು. ನಾವು ವೇಟ್ ಮಾಡಿದೆವು. ವೇಟ್ ಮಾಡಿ ಬಂದ ತಕ್ಷಣ ಈಗ ತಂದೆಗೆ ಹೇಳಿದ್ರೆ ಅರ್ಥ ಮಾಡ್ಕೊಂಬಲ್ಲ. ಇದು ಪಾಸ್ಟ್ಗಳ ಕಣ್ಣು ನನ್ನ ಮಗಳ ಮೇಲೆ ಹಾಕ್ಬಿತ್ತು, ಇಲ್ಲಿ ತನ ಹಾಕೊಂಡು ಕಣ್ಣೆ ಹಂಗೆ ಬಿತ್ತು ಅಂದಪ್ಲೆ ಅಂತಾನೆ ನಾನು ಅಂದ್ಕೊಂಡು 2 ಸರ್ತಿ ಮುಡ್ದ. 3ನೇ ಸರ್ತಿ ಅಮ್ಮವ್ರ ಕಣ್ಣಿಗೆ ಎದರಿದ್ದು ಅಮ್ಮವ್ರಿಗೆ, ಆ ಹೆಣ್ಮಗಳಿಗೆ ತಾಯಿ ಹೇಳಕ್ಕದ ಏನಂತ, ನಿನ್ನ ಮಗಳು ಇಲ್ಲಿ ತನ ಹಾಕೊಂಡಿರ್ತಕ್ಕಂಥ ಬಟ್ಟೆ ಅದು ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ. ದುಷ್ಟನು ಯಾವಾಗಲೂ ನಿನ್ನ ಮನೆಗೆ ಪ್ರವೇಶಿಸ್ಬೋದು, ಯಾವಾಗ ಭೀ ಬರ್ಬೋದು ಆತನು. ದುಷ್ಟನು ಹಾಳು ಮಾಡ್ತಕ್ಕಂಥ ವ್ಯಕ್ತಿ ನಿನ್ನ ಪಕ್ಕದ ಮನೆಯ ಕಿರಾಯಿದವ್ರು ಬೇರೆ ಇಲ್ಲ ಅಂತಿಲ್ಲ. ಆದರೆ ಅವನ ಮನ ಸ್ಥಿತಿ ಯಾವಾಗ ಹೇಗಿರ್ತದೋ ಗೊತ್ತಿಲ್ಲ. ಆದರೆ ನಿನ್ನ ಮಗಳು ಹಾಕ್ತಕ್ಕಂಥ ಬಟ್ಟೆ ಇದು ಸರಿಯಲ್ಲ. ನಿನ್ನ ಮಗಳ ತತ್ವವನ್ನು ನೀನು ಮಾರ್ಪಡಿಸ್ಬೇಕೆಂಬುದಾಗಿ ಮೊದಲನೇದು ಆಕಿ ಗದ್ದರಿಸಿದಳು, ನಾನು ಅವನಿಗೆ ಗದ್ದರಿಸ್ದ. ತಾಯಿಗೊಬ್ಬರು ತಂದೆಗೊಬ್ಬರು ನಾವು ಹರಿಬಿದ್ದೆವು, ಹೇಳಿದೆವು ಇದು ಸರಿಯಾದಲ್ಲ, ಇದು ನೀವು ಮಾಡ್ತಕ್ಕಂಥ ಸರಿಯಲ್ಲ. ನಿನ್ನ ಮಗಳ ಮೇಲೆ ನಿನ್ನ ದೃಷ್ಟಿ 100% ಇರಬೇಕು. ಆಕೆ ಎಷ್ಟು ಡ್ರೆಸ್ ಮೇಂಟೈನ್ ಮಾಡ್ತಾಳ, ಹೇಗೆ ಮೇಂಟೈನ್ ಮಾಡ್ತಾಳ, ಅದು ನಿನ್ನ ಮಗಳಿಗೆ ಪರೀಕ್ಷೆ. ಯಾಕಂದರೆ ಸತ್ಯವೇದನೆ ಹೇಳ್ತಾ ಗೊತ್ತದನ, ಮೈ ತುಂಬ ಬಟ್ಟೆ ಉಳ್ಳವರಾಗಿರ್ಬೇಕಂತ ಹೇಳ್ತಾ ಪ್ರಿಯರೇ. ಹಲ್ಲೆಲೂಯ. ಸತ್ಯವೇದನೆ ಹೇಳ್ತದ ಮೈ ತುಂಬ ಬಟ್ಟೆ ಉಳ್ಳವರಾಗಿರ್ಬೇಕೆಂಬುದಾಗಿ ಸತ್ಯವೇದ ಹೇಳ್ತದೆ. ಆದರೆ ಅರ್ಧಮುರ್ಧ ಬಟ್ಟೆ ಹಾಕೋರು ಅಂತೇಳಿ ಸತ್ಯವೇದ ನಮ್ಗೆ ಎಲ್ಲೂ ಹೇಳಲ್ಲ. ಸತ್ಯವೇದ ಹೇಳ್ತಾ ಹೆಣ್ಮಕ್ಳಿಗೆ ಚರ್ಚಿನಲ್ಲಿ ತಲೆ ಮೇಲೆ ಶರಗಚ್ಕೊಂಡಿರಬೇಕು. ನಿಮ್ಮ ತಲೆ ದೇವರಿಗೆ ಅವಮಾನಕರವಾಗಿರ್ಬಾರ್ದು, ನಿಮ್ಮ ತಲೆ ದೇವರಿಗೆ ಮಾನ ಮರ್ಯಾದೆಕರ ಗೌರವಕರವಾಗಿರ್ಬೇಕೆಂಬುದಾಗಿ ಸತ್ಯವೇದ ನಮ್ಮನ್ನು ಖಂಡಿಸ್ತಿರ್ತದ. ಹೆಣ್ಮಕ್ಳು ತಲೆ ಮೇಲೆ ಶರಗ ನಾವು ಹೆಚ್ಚಿಗೆ ನಡೀತಿರ್ತದೆ ಸರ್. ಏನದ ಆ ನಡೀತಾ ಇರ್ತದ ಶಬ್ದನೇ ಅತ್ತಿ ಸೊಸಿಗೆ ಜಗಳ ಹಚ್ಚದ ಮನ್ಯಾಗ. ನಮ್ಮ ಮನೆ ರೆಂಟದವ್ರಿಗೆ ಆಯ್ತಾ ಮಗಳಂತ ಹೇಳಿದೆವು, ತಿಳ್ಕೊಂಡು ಹೇಳಿದೆವು, ಗದರಿಸಿದೆವು, ನಡೆದೋಯ್ತು, ಅವ್ರು ಸರಿ ಮಾಡಿದೆವು. ಯಾರಿಗೆ ಜಗಳ ಹಚ್ಚದ? ಹಲ್ಲೆಲೂಯ. ಯಾರಿಗೆ ಜಗಳ ಹಚ್ಚದ? ಅತ್ತಿಗೆ ಸೊಸೆಯಾಗಿ. ಈಕೆ ಸೊಸೆಯಾದಕ್ಕೆ ಮನೆಗೆ ಬಂದಕ್ಕೆ ಹೇಳ್ತಾಳ, ಆ ಪಟ್ಟಣದಲ್ಲಿ ಮನೆಗೆ ಬಂದು ಹೇಳ್ತಾಳ, ನಮ್ಮ ತಾಯಿ ನಮಗೆ ಹಿಂಗೆ ಬೆಳೆಸ್ಯಾಳ, ನಮ್ಮ ತಾಯಿ ನಮಗೆ ಏನಂದಿಲ್ಲ, ನಮ್ಮ ಹಿಂಗೆ ಬೆಳೆಸ್ಯಾಳ, ನಾವು ಹಿಂಗೆ ಬೆಳಿದ್ದೆವು. ಆಕೆ ಅತ್ತಿ ಅದಕ್ಕೆ ಅಂತೇಳಂತ ಮನೆಗಿಂದ ಹೊರಗೆ ಹೋದಾಗ ಮೈ ತುಂಬ ಬಟ್ಟೆ ಹಾಕೋಪ್ಪ. ಇಲ್ತನ ಬಂದವಲ್ಲ ಡ್ರೆಸ್ಗಳು, ಇಲ್ತನ ಡ್ರೆಸ್ಗಳು ಬಂದವಲ್ಲ,
ಇಲ್ತನ ಡ್ರೆಸ್ಗಳು ಬಂದವ ಹಾಗೆ ಹಾಕೋದ್ರು ಕೂಡ ಕೆಲವೊಂದು ಸರ್ತಿ 3 ಸರ್ತಿ 4 ಸರ್ತಿ ಅಂದಳ ಅತ್ತಿ ಸೊಸಿಗೆ ಇಬ್ಬರಿಗೆ ಮನ್ಯಾಗ ಪದೇ ಪದೇ ಏನಾಗ್ಲತ್ತದ? ಯಾವ ವಿಷಯವಾಗ್ಲತ್ತದ? ಹಲ್ಲೆಲೂಯಾ. ಯಾವ ವಿಷಯವಾಗ್ಲತ್ತದ? ಬಟ್ಟೆ ವಿಷಯವಾಗ. ಹಳ್ಳಿ ಹೊಡೆದಾಗ ಕೂದಲು ಬಿಟ್ಕೊಂಡು ಬಟ್ಟೆ ಅರ್ಧಂಬರ್ಧ ಹಾಕೊಂಡ್ರೆ ಏನಂತಾರ? 2-3 ಶಬ್ದಗಳು. ಜಂಗ್ಲಿ ಹುಂಟದವನಂತ ಕೆಲವೊಬ್ರು ಅಂತಾರ, ಜಾಣಿ ಹುಂಟದಂತ ಕೆಲವೊಬ್ರು ಅಂತಾರ, ಗಣಜೇಣಿ ಹುಂಟದಂತ ಕೆಲವೊಬ್ರು ಅಂತಾರ. ಎಲ್ಲಂತಾರೆ ಇವೆಲ್ಲ ಮಾತುಗಳು? ನಾನು ನಿಮ್ಮ ಸೇವಕನಾಗಿ ನಿಮ್ಮನ್ನ ಈ ರೀತಿ ಗೆಲ್ಲತಿಲ್ಲ, ಆದರೆ ವಾಕ್ಯದ ಅನುಸಾರವಾಗಿ ನಾನು ನಿಮ್ಮನ್ನು ಎಚ್ಚರಿಸಲಾದಿದ. ಯಾಕೆ ಎಚ್ಚರಿಸಲತ್ತಂದ್ರೆ, ದುಷ್ಟನ ಕಣ್ಣು. ಈ ಐಗುಪ್ತರು ಹೇಗೆ ಇದ್ದರು ಅಂದರೆ, ಈ ಐಗುಪ್ತರು ಬಾನಿಸ್ತತ್ವಕ ಆತ್ಮಿಕವಾಗಿದ್ದವರಿಗೆ ದೇವರ ಸಂದೇಶ ಕೇಳಿ ಮಾರ್ಪಟ್ಟು ದೇವರ ಸ್ತುತಿ ಆರಾಧನೆ ಮಾಡ್ತಕ್ಕಂಥ ಮಕ್ಕಳಿಗೆ ಬಿಗಡಾಸುವುದಕ್ಕಾಗಿ, ಹಾಳು ಮಾಡೋದಕ್ಕಾಗಿ ಬಂದಿರತಕ್ಕಂಥ ಈ ಜನ ಮತ್ತು ಕಳವಳಗೊಳ್ಳತ್ತರ. ಆದರೆ ಅವರೆಲ್ಲ ಥರ ಇಸ್ರಾಯೇಲ್ ಜನರಿಗೆ ನೋಡಿ ನಾವು ಅವ್ರಿಗೆ ಎದುರಿಸ್ತಲ್ಲಾರಪ್ಪ. ಇಸ್ರಾಯೇಲ್ ಜನರಿಗೆ ನಾವು ಅವರಿಗೆ ಏನು ಮಾಡ್ಲಕ್ಕೆ ನಮ್ಮಲ್ಲಿ ಆಗಲ್ಲ, ನಡಿ ನಾವು ಬಿಟ್ಟು ಹೋಗೋಣ ಅಂತ ಹೇಳಿ ಮಾಡ್ತಾರ, ಬಿಟ್ಟು ಹೋಗ್ಲತ್ತಾರ. ಆದರೆ ಅರ್ಧಂಬರ್ಧ ಸಮುದ್ರದಲ್ಲೇ ಮೋಶೆಯವರೆಲ್ಲ ಕೊನೆಗೆ ಮುಟ್ಟ್ಯಾರ. ಕಳವಳ ಮನಸ್ಸುಳ್ಳವರ ಕೊನೆಗೆ ಮುಟ್ಟ್ಯಾರ. ಸಮುದ್ರ ತೀರಕ್ಕೆ ಬಂದಾಗ ಮೋಶೆಗೆ ದೇವರು ಹೇಳ್ತಾನೆ, ದೇವರು ಏನು ಮಾಡಲಿ ಅಂದಾಗ, ಮೋಶೆ ನಿನ್ನ ಆಕಾಶ ಕಡೆ ಕೈಗಳು ಚಾಚು, ಕೋಲ್ ಮತ್ತು ಹಿಂಗಿಡಿ. ಹಲ್ಲೆಲೂಯ. ಆಕಾಶ ಕಡೆ ಕೈಗಳು ಚಾಚು, ಕೋಲ್ ಹಿಂಗಿಡಿ ಅಂತಾಗ ಮೋಶೆ ಕೋಲ್ ಹಿಡಿತಾನ. ಮತ್ತೆ ಸಮುದ್ರ ಒಣ ಹೋಗಿರ್ತಕ್ಕಂಥದ್ದು ಮತ್ತೇನಾಗ್ಯದ? ಹಲ್ಲೆಲೂಯ. ಇಸ್ರಾಯೇಲ್ ಜನರು ಸಮುದ್ರವನ್ನು ದಾಟಿ ಬಂದರ, ಐಗುಪ್ತ ಜನರು ಸಮುದ್ರದಲ್ಲೇ. ಚಪ್ಪಳದ ದೇವ್ರ ಮಹಿಮೆ ಆಗಲಿ. ನಿಮ್ಮೊಳಗಿರ್ತಕ್ಕಂಥದ್ದು ಯಾವುದು ನಾಶ ಆಗಬೇಕು? ಐಗುಪ್ತಕ್ಕೆ ಸಂಬಂಧಪಟ್ಟಿದ್ದು ನಾಶ ಆಗಬೇಕಾ ಅಥವಾ ಇಸ್ರಾಯೇಲರಿಗೆ ಸಂಬಂಧಪಟ್ಟದನ್ನು ಉಳಿಬೇಕಾ? ಯಾವುದು ನಾಶ ಆಗ್ಬೇಕು ನಿಮ್ಮಲ್ಲಿಂದು? ಐಗುಪ್ತಕ್ಕೆ ಸಂಬಂಧಪಟ್ಟಂದರೆ ಪಾಪ, ದ್ರೋಹ, ಅಪರಾಧ, ಕಲಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆತ್ಮ ನಿಮ್ಮೊಳಗೆ ನಾಶ ಆಗ್ಬೇಕು ಪ್ರಿಯರೇ. ನಿಮ್ಮೊಳಗಿರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಒಂದು ಜಾಗದಲ್ಲಿ ವಾಕ್ಯ ಹೇಳಕ್ಕೆ ನಂಗೆ ಮೈಕ್ ಕೊಟ್ಟಾರ. ಈ ಮೈಕಿದಾಗ 2 ವಾಸನೆ ಉಂಟಾವು. ಒಂದು ಸ್ಯಾರಿ ವಾಸನೆ ಉಂಟದ, ಇನ್ನೊಂದು ಬೀಡಿ ವಾಸನೆ ಉಂಟದು. ನಾ ದಾಟಂದ ಬೇರೆ ಮೈಕ್ ಇಲ್ಲ ರೀ ಅಂತ ಕೇಳ್ದ. 3-4 ಮೈಕ್ಗಳು ಚೇಂಜ್ ಮಾಡಿದ್ರು. 3-4 ಮೈಕ್ಗಳೆಲ್ಲ ಅಂದ್ರೆ ಈ ಆರಾಧನೆ ಮಾಡ್ತಕ್ಕಂಥ ಟೀಮ್ ಯಾರಿಗೆ ಸಂಬಂಧಪಟ್ಟಾರ? ಐಗುಪ್ತರಿಗೆ ಸಂಬಂಧಪಟ್ಟಂಥ ಒಂದು ಟೀಮ್ ಆರಾಧನೆ ಮಾಡ್ತದ. ಈ ಮೈಕಿನಾಗ 2 ಥರ ವಾಸಗಳು ತುಂಬೋಗ್ಯಾವ. ಅಂದರೆ ಕರೆಕ್ಟ್ ಉಳ್ಳಂಥ ಮನುಷ್ಯನು ಈ ಮೈಕ್ ಹಿಡ್ಕೊಂಡ್ರೆ ಏನಾಯ್ತು ಅವನಿಗೆ? ಹಲ್ಲೆಲೂಯಾ. ದೇವ್ರ ಮಕ್ಕಳೇನ, ಒಂದು ನಿಮ್ಮನ್ನು ದೇವರ ಸೇವಕನಾಗಿ ಎಚ್ಚರಿಸ್ತಾ, ನಿಮ್ಮ ಪಕ್ಷ ದೇವರಿದ್ದು ಯುದ್ಧ ಮಾಡ್ತಾನೆ ಪ್ರಿಯರೇ. ನೀನು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀನು ನಂಬಿಕಸ್ಥನಾಗಿದ್ದು, ದೇವರ ಶಕ್ತಿ ಉಳ್ಳವನಾಗಿದ್ದು, ದೇವರ ಆತ್ಮ ಉಳ್ಳವನಾಗಿದ್ದು, ದೇವರ ಅನುಸಾರವಾಗಿ ನೀನು ನಡೀತಕ್ಕಂಥವನಾಗಿದ್ದೆ, ದೇವರು ನಿನ್ನ ಪಕ್ಷವಾಗಿದ್ದು ಯುದ್ಧ ಮಾಡ್ತಾನೆ. ಇವತ್ತಿನ ಯೌವನಸ್ಥರು ಹಾಳಾಗ್ತಕ್ಕಂಥ ಕಾರಣೇನು? ಇವತ್ತಿನ ಯೌವನಸ್ಥಳು ಹಾಳಾಗೋಗ್ತಕ್ಕಂಥ ಕಾರಣ ಗೊತ್ತದನ? ಐಗುಪ್ತ ಪಟ್ಟಣಕ್ಕೆ ನೀನು ಹಣಿಕಾಕಿ ನೋಡ್ತಕ್ಕ. ಹೇಗೆ ಈ ಹಣಿಕಾಕಿ ನೋಡ್ತಕ್ಕಂಥ ಒಂದು ಆತ್ಮ, ಈ ಹಣಿಕಾಕಿ ನೋಡ್ತಕ್ಕಂಥ ಒಂದು ದುರಾಲೋಚನೆ ನಿನ್ನ ಒಳಗೆ ನೀನು ತೆಗೆದೂರು ಮಾಡಿದೆ ಅಂದ್ರೆ, ದೃಢವಾಗಿ ನಿಂದಿರ್ತಕ್ಕಂಥ ಒಂದು ಶಕ್ತಿವಂತವಾಗಿರ್ತಕ್ಕಂಥ ಒಂದು ಆತ್ಮ, ದೇವರ ಆತ್ಮ ನಿನ್ನ ಒಳಗೆ ಪ್ರವೇಶಿಸಿದ ದೇವರು ನಿನ್ನ ಉನ್ನತ ಮಾರ್ಗಕ್ಕೆ ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿಮ್ಮ ಜೀವನದಲ್ಲಿ ನೀವು ಗಮನವಾಗಿದ್ದು ನಿಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನೀವು ಪ್ರಯತ್ನಪಟ್ಟು ನೀವು ಮುಂದೆ ದಾರಿ ನೋಡಿ ಓಡುವಾಗ ಎಲ್ಲೂ ನೀವು ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಪ್ರಿಯರೇ. ಆದರೆ ನನ್ನ ಸಹೋದರ, ನಾ ದೇವ್ರ ಸನ್ನಿಧಿಯಲ್ಲಿ ಸೇವಕನಾಗಿ ನಾವೊಂದು ನಿಮ್ಮನ್ನು ಎಚ್ಚರಿಸ್ತಾ, ದೇವರ ಮಗನಾಗಿ ಮಗಳ ಸಾಧ್ಯವಾದಷ್ಟು ಜನರು ನಿಂಗೆ ಎಷ್ಟಾಗಿ ದೋಷಿಸಲ್ಲ. ಜನರು ಎಷ್ಟಾಗಿ ಅವ್ರು ಹಾಂಗಾರಾಕಿ ಹಾಂಗ ನಂಬಲ್ರು, ಪರವಾಗಿಲ್ಲ. ಆದರೆ ದೇವರು ಏನು ಅಲ್ಲತ್ತಾನೆಂಬುದಾಗಿ ನೀನು ನೋಡಿ ನಿನ್ನ ಮಾರ್ಗದಲ್ಲಿ ಸರಿ ಮಾಡ್ಕೊಂಡು ನಡೆದೆ ಅಂದ್ರೆ ದೇವರು ನಿನಗೆ ಉನ್ನತ ಸ್ಥಾನಕ್ಕೆ ತರತನ, ಬೆಳೆಸ್ತಾನ, ಉನ್ನತ ಸ್ಥಾನಕ್ಕೆ ನೀನು ತೆಗೆದುಕೊಂಡು ಹೋಗ್ತಾನೆ ಪ್ರಿಯರೇ. ಒಂದು ಹೆಜ್ಜೆ ಪ್ರತಿದಿನ, ಒಂದು ಹೆಜ್ಜೆ ನೀನು ಮೇಲಿಟ್ಟು ನಡೀತಕ್ಕಂಥನಾಗಿರ್ತಿ. ಪ್ರತಿದಿನ ನಿನ್ನ ತಲೆ ಮೇಲಕ್ಕೆ ಇರ್ತದೆ ಪ್ರಿಯರತು, ಕೆಳಗಿರ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಮೇಲೆ ಹೆಜ್ಜೆ ಇಡ್ತಕ್ಕಂಥ ತಲೆ ಕೆಳಗಿರ್ತದೆ, ಮ್ಯಾಕ್ ಇರ್ತದೆ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಹುಲ್ ಇಲ್ಬಾ, ಇಲ್ಲಿ ಮ್ಯಾಗ ನಿಂದಿರ್ನಿ. ಈಗ ಮತ್ತಿಷ್ಟು ಹೈಟ್ ಆಗ್ಯಾನ ಅಥವಾ ಹಂಗೇನ? ಕೆಳ ಹೋಗು. ಈಗ ಈಗ ಏನು ಹೇಳ್ತದ? ಹೈಟ್ ಬಿ ಕಮ್ಮಿ ಕಾಣತದ, ಯಾಕೋ ಕೆಳಗೆ ಕಾಣತದ, ಮಪ್ಳೆ ಕಾಣತಾನ. ಈಗ ಮ್ಯಾಗ ಬಾ. ಈಗ ಹೆಂಗೆ ಕಾಣತಾನ? ಎಕ್ದಮ್ ತೊಡೆ ಮ್ಯಾಲ ಕಾಣತಾನತವ ಇಲ್ಲ? ಓಕೆ. ದೇವರ ಮಕ್ಕಳ ಲಕ್ಷಣ ಕೂಡ ಪ್ರತಿಯೊಂದು ಹೆಜ್ಜೆ ಅವ್ರ ಮೇಲೆ ಇಡ್ತಾ ಹೋಗ್ತಾರ.
ದೇವರ ಮಕ್ಕಳು ಉನ್ನತ ಸ್ಥಾನಕ್ಕೆ ಬೆಳೀತಾ ಬಲವಂತ ಇರ್ತಾರ. ದೇವರ ಮಕ್ಕಳು ಇಲ್ಲದಂಥ ಒಂದು ಜನ ಪ್ರತಿದಿನ ಅವ್ರು ತಗ್ಗಿಸಲು ಕೆಳಗೆ 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 ಕೆಳಗೆ. ಎಷ್ಟು ನಮ್ಮ ಜೀವಿತ ಹಿಂಗೆ 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 ಅನ್ಕೋತಾ ಅವ್ರು ಹಾಗೆ ಓಡ್ತಾರೋ ಇರ್ತು. ದೇವರ ಮಕ್ಕಳ ಪ್ರತಿಯೊಂದು ಸ್ಟೆಪ್, ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿ ಇಡ್ತಕ್ಕಂಥ ಹೆಜ್ಜೆಯನ್ನು ನೋಡಿ ಮೇಲೆ ಹೆಜ್ಜೆ ಇಡ್ತಾರೆ. ಪ್ರತಿದಿನ ದೇವರಿಗೆ ಆ ರೀತಿ ಬೆಳೆಸ್ಕೊಂಡು ಹೋಯ್ತಾನೆ ಪ್ರಿಯರೇ. ಇವತ್ತು ಲೋಕದ ಕಡೆ ತಿರುಗ್ತಕ್ಕಂಥ ನೀನು, ಲೋಕವನ್ನು ಪ್ರೀತಿ ಮಾಡ್ತಕ್ಕಂಥ ನೀನು, ದೇವ್ರಿಗೊಂದು ಸರ್ತಿ ಪ್ರೀತಿ ಮಾಡಿ ನೋಡು. ನಿನ್ನ ಪಕ್ಷ ಯುದ್ಧ ಮಾಡ್ತಕ್ಕಂಥ ದೇವರೊಟ್ಟಿಗೆ ಸಂಭಾಷಣೆ ಬೆಳೆಸಿ ನೋಡು. ನಿನ್ನ ಪಕ್ಷವಾಗಿದ್ದು ದೇವರು ನಿನ್ನ ಕೈಯನ್ನು ಪ್ರತಿನಿಧಿ ನಡೆಸ್ತಕ್ಕಂಥ ದೇವರೊಟ್ಟಿಗೆ ಒಂದು ರಿಲೇಷನ್ಶಿಪ್ ಬೆಳೆಸು, ಒಂದು ಫ್ರೆಂಡ್ಶಿಪ್ ಬೆಳೆಸು. ದೇವರು ನಿನಗೆ ಉನ್ನತ ಸ್ಥಾನಕ್ಕೆ ಬೆಳೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಅದೇ ವಿಮೋಚನೆ ಕಾಂಡ 14ನೇ ಅಧ್ಯಾಯ 29ನೇ ವಚನ ಒಂದು ಸರ್ತಿ ಓದ್ರಿ. ಇಸ್ರಾಯೇಲರು ಸಮುದ್ರದೊಳಗೆ ಒಣನೆಲದಲ್ಲಿ ನಡೆದು ಹೋದರು. ಯಾ ಹಾದಿ ನಡೆದಾರ? ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತ್ತು. ಏನಂತ ನಿಂತದ? ನೀರೆಲ್ಲರ ಒಂದು ಗೋಡೆಯಾಗಿ ನಿಂದಿರ್ತದ, ಬರಪಾದಾಗ ಮಾತ್ರ ನಿಂದಿರ್ತದ. ಕಟ್ಕಿಗೆ ಸುಟ್ಟಪ್ಲೆ ಬರಪ್ ತಂದು ಒಲೆ ಹಾಕಿ ಸುಳ್ಳತಿರಂದ್ರೆ ಅನ್ಕೋರಿ, ಒಲೆ ಉರಿತದ ಅಥವಾ ತಣ್ಣಗೋಯ್ತದ? ಏನಾಗೋಯ್ತದ? ತಣ್ಣಗಾಗೋತ ಹೊರತು ಒಲೆ ಮಾತ್ರ ಉರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಆದರೆ ಬರ್ಪು ಹೇಗೆ ಒಂದು ಗೋಡೆ, ಒಂದು ಗಟ್ಟಿ ಒಂದು ಪದಾರ್ಥವಾಗಿದ್ದು ಅದು ನಡೀತದೋ, ಅದೇ ಒಂದು ಬರ್ಪ್ ತೊಗೊಂಡು ಯಾರು ತಲೆ ಹೊಡಿರಿ, ತಲೆ ಹೊಡಿತದ ಅಥವಾ ಇಲ್ಲ? ಹೊಡಿತದ್ವಲ್ರಿ, ತಲೆ ಹೊಡೆದೈತದ ಪ್ರೇ ಬರ್ಪ್ನ ಸುಡಿದ್ರು. ಆದರೆ ಅದೇ ಒಂದು ಬರ್ಪು, ಗಡ್ಡೆಗಿರ್ತಕ್ಕಂಥ ಒಂದು ಬರ್ಪು ಬೆಂಕಿ ಮೇಲೆ ತಂದಿಟ್ರೆ ಅಂದ್ರೆ ಆ ಬರ್ಪಿಗೆ ಕರ್ಗೋಯ್ತದ, ಬೆಂಕಿಗೆ ಭೀ ಆರ್ಸಾಗ್ತದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಎರಡು ವಿಷಯವಾಗಿ ನಾ ಯಾಕೆ ಹೇಳ್ತಂದ್ರೆ, ನೀ ಎಷ್ಟು ದೇವರ ಶಕ್ತಿ ಉಳ್ಳವನಾಗಿದ್ದು, ದೇವರ ಆತ್ಮ ಉಳ್ಳವನಾಗಿದ್ದು, ಆವೇಶ ಉಳ್ಳವನಾಗಿದ್ದು, ಎಷ್ಟು ಬಲ ಜಯಶಾಲಿ ಆಗಿದ್ದು, ಓಡ್ತಾ 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 ಒಂದು ಸರ್ತಿ ಈಗ ಹಿಂಗೆ ನೋಡಿದೆ ಅಂದ್ರೆ ಬೆಂಕಿ ಏನಾಯ್ತದ? ಇರ್ತದ, ಕರ್ಗೋಯ್ತದ ರೀ, ಇರ್ತದ, ಕರ್ಗೋಯ್ತದ. ಬೆಂಕಿ ನೊಂದೋಯ್ತು ಪ್ರೇರೆ. ಬರ್ಪು ಕರಗೋಯ್ತದ, ಬೆಂಕಿ ನೊಂದೋಯ್ತು ಪ್ರೇರೆ. ಕುದುರೆ ಮುಖಕ್ಕೆ ಯಾಕೆ ಹಿಂಗೆ ಕಟ್ತಾರಂದ್ರೆ, ಅದು ಎಡಬಲಕ್ಕೆ ನೋಡ್ತಂದ್ರೆ ಯುದ್ಧದಲ್ಲಿ ಜಯ ಹೊಂದಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ನಿನಗೇನು ಕಟ್ಟಲ್ಪಡಬೇಕು? ದೇವರಿಂದ ನಿನ್ನ ಹೃದಯ ಕಟ್ಟಲ್ಪಟ್ಟಿತ್ತಂದ್ರೆ ನೀ ಎಡಬಲಕ್ಕೆ ತಿರುಗಲಕ್ಕೆ ಅವಕಾಶ ಇಲ್ಲ. ಹಿಂತಿರುಗಿ ನೋಡಿ ಅಂದ್ರೆ ಬೆಂಕಿ ಬರಪ್ ಎರಡು ಕರಗೋಗಿ ನಂದೋಗ್ಲಕ್ಕೆ ಅವಕಾಶ ಅನಿಸಿಲ್ಲ. ಬೆಂಕಿ ಬರಪ್ನ ಒಂದಳಿ ನೀನು ಹಾಕಿದ್ದೆ ಅಂದ್ರೆ ಉನ್ನತ ಸ್ಥಾನಕ್ಕೆ ನೀವು ಮುಟ್ತಿ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನ, ಗೋಡೆಯಾಗಿ ನಿಂತಂತ ಈ ಕಡೆ ಗೋಡೆಯಾಗಿ ನಿಂತದ. ಇಸ್ರಾಯೇಲ್ ಜನರು ಅದರಲ್ಲಿ ನಡ್ಕೊಂಡು ಹೋಗ್ಯಾರ. ಮುಂದೋದಮ್ಮ. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಯಾರು ಕಂಡರ? ಇಸ್ರಾಯೇಲರು ಸತ್ತೋಗ್ಯಾರ ಅಥವಾ ಐಗುಪ್ತರು ಸತ್ತೋಗ್ಯಾರ? ಅಲ್ಲಿ ಯಾರು ಸತ್ತಾರ? ಐಗುಪ್ತ ಪಟ್ಟಣಕ್ಕೆ ಸಂಬಂಧಪಟ್ಟಂತ ಯುದ್ಧ ವೀರರು, ಸುಮ್ಮನೆ ಸಾಧಾರಣ ಮನುಷ್ಯ ಎಲ್ಲ. ಅವರು ಯುದ್ಧ ವೀರರು, ಜಯಶಾಲಿ ಆಗಿರ್ತಕ್ಕಂಥ ಒಂದು ಮಾನವರು ಅಲ್ಲಿ ಸಮುದ್ರ ತೀರದಲ್ಲಿ ಹೆಣಗಳು ಕಾಣಂತ ಪ್ರೇರ. ಅವ್ರದ್ದು ಸಮುದ್ರ ಕೂಡ ಒಳಗೆ ಇಟ್ಕೊಂಡಿಲ್ಲ. ಅದು ರಥಗಳು, ಅವು ರಥಗಳೆಲ್ಲ ಎಷ್ಟೋ ಕಾಸ್ಟ್ಲಿ, ಬಂಗಾರ ರಥಗಳು ಇರ್ತೀವಂತ. ಯಾವ ರಥಗಳು? ಬಂಗಾರ ಸಂಬಂಧಪಟ್ಟಂತ ರಥಗಳು ಅಲ್ಲಿ ಸಮುದ್ರದಲ್ಲಿ ಮುಳುಗೋಗ್ಯಾವ ಪ್ರೇರೆ. ಬಂಗಾರ ರಥಗಳು. ಮನುಷ್ಯರು, ಯುದ್ಧ ವೀರರಾಗಿರ್ತಕ್ಕಂಥ ಮಾನವರು, ಅವ್ರ ಹೆಣಗಳೆಲ್ಲ ಸಮುದ್ರ ತೀರದಲ್ಲಿ ಏನಾಗ್ತವ, ಅಲ್ಲಿ ಬಿದ್ದು ಹೋಗ್ಯವ. ಇಸ್ರಾಯೇಲ್ ಜನರು ಕಣ್ಣಿಲ್ ನೋಡ್ತಾರ ಪ್ರೇರೆ. ಅಯ್ಯೋ, ಜಯಶಾಲಿಗಿರ್ತಕ್ಕಂಥ ದೇವ್ರು ನಾವು ಹಿಂಬಾಲಿಸ್ತಕ್ಕಂಥದ್ದು ಬಿಟ್ಟು ಇಸ್ರಾಯೇಲ್ ಜನರಿಗೆ ಭಯಪಟ್ಟೇವಲ್ಲ. ಇಸ್ರಾಯೇಲ್ ಜನರು ನೋಡ್ತೇವಲ್ಲ ನಾವು ಸ್ಪಷ್ಟವಾಗಿ, ಐಗುಪ್ತರು ನಾವು ಭಯಪಟ್ಟು ನಮ್ಮ ಪರಿಸ್ಥಿತಿ ಎಲ್ಲಗಳು ಹಿಂಗೆ ಆದವಲ್ಲ ಎಂಬುದಾಗಿ ಇಸ್ರಾಯೇಲ್ ಜನರು ನೋಡ್ತಾರ ಕಣ್ಣಿಲ್ಲ. ನಿನ್ನ ಶತ್ರು ನೀನು ಒಂದಿನ ಬಿದ್ದು ಹೋಯ್ತಕ್ಕಂಥದ್ದು ನಿನ್ನ ಕಣ್ಣಲ್ಲಿ ನೋಡ್ತೀವಿ ಪ್ರೇರೆ. ಹಲ್ಲೆಲೂಯಾ. ನಾ ಮಂತ್ರವಾದಿಗಳಿಗೆ ಕೆಲವೊಬ್ಬರಿಗೆ ಸವಾಲು ಆಗ್ತಾ ಪ್ರೇರೆ. ಏನು ಸವಾಲು ಆಗ್ತಾ ಗೊತ್ತದನ? ನಿನ್ನ ಹೆಣ ನಾ ಕಣ್ಣಿಲ್ ನೋಡ್ತಾ ಅಂತ ಹೇಳ್ತಾ ಪ್ರೇರೆ. ಅವ್ರಿಗೆ ಯಾಕೆ ಚಾಲೆಂಜ್ ಆಗ್ತಾ ಗೊತ್ತದನ? ನನ್ನ ಒಳಗೆ ಯಾರವ? ಹಲ್ಲೆಲೂಯಾ. ದೇವರ ಆತ್ಮ ನನ್ನ ಒಳಗದ, ಏಸು ಕ್ರಿಸ್ತನ ರಕ್ತ, ಏಸು ಕ್ರಿಸ್ತನ ದೇಹ ನನ್ನ ಒಳಗದ. ನಾ ದುಷ್ಟನಿಗೆ ಭಯಪಡ್ತಂತ ಅವಶ್ಯಕತೆ ನನಗೆ ಇಲ್ಲ. ಚಾಲೆಂಜ್ ಆಗ್ತಾ ಅವನಿಗೆ ಸ್ಪಷ್ಟವಾಗಿ. ನಾನು ಯಾಕೆ ಚಾಲೆಂಜ್ ಆಗ್ತಾ ಅಂದ್ರೆ, ದೇವರ ಶಕ್ತಿ ಆವೇಶ ಉಳ್ಳವನಾಗಿದ್ದ ಪ್ರೇರಣ. ಗಿದೋನೇನು, ಒತ್ನಿಯೇಲನು ದೇವರ ಆವೇಶ ಉಳ್ಳವರಾಗಿದ್ದರು. ದೇವರ ಆತ್ಮದ ಆವೇಶ ಉಳ್ಳವಾಗಿದ್ದ ಕಾರಣ ದೇವರು ಅವ್ರ ಪಕ್ಷವಾಗಿದ್ದು ಯುದ್ಧ ಮಾಡೋಣ ಜಯ ಹೊಂದುವಾಗೆ ಅವ್ರು
ಅವ್ರಿಗೆ ನಿಲ್ಲಿಸ್ತಾನೆ ಪ್ರೇರೆ. ನೀನು ಕೂಡ ಜಯವಂತವಾಗಿ ದೇವರು ನಿಲ್ಲಿಸ್ತಾನೆ ಪ್ರೇರೆ. ನಿನ್ನ ಶತ್ರುಗಳು ನೀನು ನೋಡ್ತೀವಿ ಪ್ರೇರೆ. ಮಂತ್ರವಾದಗಳು ಚಾಲೆಂಜ್ ಹಾಕಿ ನೀ ಇಷ್ಟು ದಿನದಾಗ ರಕ್ಷಣೆ ಹೊಂದಬೇಕು, ಇಷ್ಟು ದಿನದಾಗ ನೀ ರಕ್ಷಣೆ ಹೊಂದಿಲ್ಲ ಅಂದ್ರೆ ಈಗೋ ಇಷ್ಟು ವರ್ಷದಲ್ಲಿ ನೀನು ಸತ್ತು ಹೋಗ್ತಿ. ನಿನ್ನ ಪರಿಸ್ಥಿತಿ ಹೆಂಗಾಯ್ತು ನೋಡಿ. ಕೆಲವೊಬ್ಬರು ಹುಳ ಬಿದ್ದು ಸಾಯ್ತೀನಿ ಅಂದಾಗ ನೋಡಲ್ಲಂತ ಈ ಸ್ಥಿತಿಯಲ್ಲಿ ಹುಳ ಬಿದ್ದು ಸತ್ತೋಗ್ಯಾನ ಮಂತ್ರವಾದಿಗಳು. ಕೆಲವೊಬ್ಬರಿಗೆ ಆಪರೇಷನ್ ಸಕ್ಸಸ್ ಆಗ್ಯದ, ಆದರೆ ಒಳಗಿರ್ತಕ್ಕಂಥ ಗಡ್ಡಿ ಮತ್ತು ಇದ್ದಬ್ಲೇನೆ ಆಗ್ಯದ. ಕೊನೆಯದಾಗಿ ಅವರಿಗೆ ತಂದವ್ರ ಸಾಮಾನೆಲ್ಲ ಬಿಡಿಸಿ ದೀಕ್ಷೆನ ಕೊಟ್ಟು ಬರುವಾಗ 7 ದಿನ ಜ್ವರದಿಂದ ನಡೆದ ಪ್ರಯಾಣ. ಎಷ್ಟು ದಿನ? 7 ದಿನ ಜ್ವರದಿಂದ, ಸಂಕಟದಿಂದ ನಡೆದ. ಯಾಕಂದರೆ ಈ ಮಂತ್ರವಾದಿಗಳಿಗೆ ಮಂತ್ರತಂತ್ರಗಳ ಶಕ್ತಿಗೆ ಸಂಬಂಧಪಟ್ಟಂಥ ಆಯುಧಗಳು ತಂದು ನೀರಲ್ಲಿ ಬಿಡಿಸಿ ಅವ್ರಿಗೆ ದೀಕ್ಷೆನ ಕೊಟ್ಟಾಗ ಸೈತನ ಸುಮ್ಮನೆ ಬಿಡ್ತಂತಾರೆ. ಅಲ್ಲೆಲ್ಲೂಯ್ಯ, ಸುಮ್ಮನೆ ಬಿಡ್ತಂತಾರೆ. ಸುಮ್ಮನೆ ಬಿಡಲ್ಲ. ಮತ್ತು ಕೂಡ ನಿನ್ನ ಒಳಗೆ ಯಾವುದೋ ಹಾದಿ ಹುಡುಕಿ ಬಂದು ನೀನು ಹಾಳು ಮಾಡೋಕೆ ನೋಡ್ತದ. ಆದರೆ ದೇವರ ಶಕ್ತಿ, ದೇವರ ಆತ್ಮ ನಿನ್ನ ಒಳಗೆ ಇತ್ತಂದ್ರೆ ಯಾವ ಹಾನಿ ಕೇಡು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ದಿನ, 2 ದಿನ 3 ದಿನ ಶೋಧನೆ ಸಮಸ್ಯೆ ಬಂದಿರ್ತಾವ, ಆದರೆ ದೇವರು ತಕ್ಕ ಕಾಲದಲ್ಲಿ ಅದಕ್ಕೇನು ಮಾಡ್ತಾನ? ಪರಿಹರಿಸ್ತಾನೆ ಪ್ರಿಯರೇ. ಹಲ್ಲೆಲೂಯ. ಇಲ್ಲಿ ಐಗುಪ್ತರ ಹೆಣಗಳು ಇಸ್ರಾಯೇಲ್ ಜನ ನೋಡತ್ತಾರ ಅಥವಾ ಹೆಂಗೆ ಮಾಡತ್ತಾರ? ಏನು ಮಾಡತ್ತಾರ? ನೋಡ್ಲತ್ತಾರ ಪ್ರೇರೆ. ನೋಡ್ತಕ್ಕೊಂದು ಕ್ಯಾಪಾಸಿಟಿ, ಶಕ್ತಿ ದೇವರ ಆತ್ಮದ ಇದ್ದವ್ರ ಒಳಗ ಇರ್ತದೆ ಪ್ರೇರೆ. 31ನೇ ವಚನ. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು. ಯಾರಿಗೆ ಭಯಪಟ್ಟಾರ? ಒಂದ್ಸರ್ತಿರ ದೇವರಿಗೆ ಭಯ ಪಡ್ಲತ್ತೀರಿ? ಒಂದ್ಸರ್ತಿರ ದೇವ್ರಿಗೆ ಭಯ ಪಡ್ಲತ್ತೀರಿ? ಇಸ್ರಾಯೇಲ್ ಜನರೇ, ನೀವೇ ಇಸ್ರಾಯೇಲ್ ಜನರು, ನೀವು ಯಾರಿಗೆ ಭಯ ಪಡಬೇಕು? ಎಲ್ಲರ ನೆರಳು ಹಿಂಗೆ ಹೋಗ್ಲತ್ತ ನೆರಳು ಬಂತಂದ್ರೆ ಹಿಂಗೆ ನೆರಳು, ನಿಮ್ಮ ನೆರಳು ಹಿಂಗೆ ಬಾಜಿಗೆ ನಡೀತಂದ್ರೆ ಏನು ಹೇಳ್ತಾರ? ಥಟ್ ಒಮ್ಮೆಗೆ ಚಿಡ್ ಹಿಂಗೆ ನಡಿಲತ್ತೀರಿ. ಎಲ್ಲರ ಕಾಲ ಸುಳ್ಸು ಲೈಟ್ ಅದ ಆಲ್ರೆಡಿ ಸುಳ್ಸು ಮಾಡತ್ತಂದ್ರೆ ಭೀ ಇಲ್ಲಿ ಏನೋ ಅದಂತೇಳಿ ಆ ಕಡೆ ಹಸಾಡ್ತಿ. ಏನು ಮಾಡ್ತೇವು? ಅಲ್ಲೆಲ್ಲೂಯ್ಯ. ಏನು ಮಾಡ್ತೇವು? ಮನೆಗೆ ಎಲ್ಲರ ರಾತ್ರಿ ಆವಾಜ್ ಉಂಟಂದ್ರೆ ನಿದ್ದೆ ಬರಲ್ಲ. ಯಾರಿಗೆ ನಿದ್ದೆ ಬರಲ್ಲ? ಮಾನವರಿಗೆ, ನಿಮಗೆ ನಿದ್ದೆ ಬರಲ್ಲ. ಆದರೆ ಇಲ್ಲಿ ಮುಂದೆ ಓದ್ ಮಗ. ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ಯಾರಲ್ಲಿ ನಂಬಿಕೆ ಇಟ್ಟರು ಇವರು? ದೇವರಲ್ಲಿ ಮೋಶನ ಮೇಲೆ ನಂಬಿಕೆ ಇಟ್ಟರು ಇವರು. ಇವತ್ತು ಅಂತ ಒಂದು ನಂಬಿಕೆ ದೇವರಲ್ಲಿ ಮತ್ತು ದೇವರ ಒಂದು ಸೇವಕರಲ್ಲಿ ಒಂದು ವೇಳೆ ನೀವು ನಂಬಿಕೆ ವಿಶ್ವಾಸ ದೃಢವಾಗಿಟ್ಟರೆ ಅಂದ್ರೆ ನೀವು ಅದ್ಭುತವನ್ನು ನೋಡ್ತಿರೋ ಹೊರತು ನೀವು ಮೇಲನ್ನು ಕಾಣ್ತೀರಿ, ಉನ್ನತ ಸ್ಥಾನಕ್ಕೆ ಬರ್ತೀರಿ. ಆದರೆ ಹಾಳತಕ್ಕಂಥ ಸ್ಥಿತಿ ಪರಿಸ್ಥಿತಿ ನಿಮ್ಗೆ ಬರಲ್ಲ. ಯಾಕಂದರೆ ದೇವರ ಸೇವಕರು ಪ್ರತಿದಿನ ಪ್ರತಿ ವಿಷಯದಲ್ಲಿ ನಿಮ್ಮನ್ನು ಎಚ್ಚರಿಸ್ತಾರ. ನೀನು ಹೀಗೆ ಇರಬೇಕು, ನೀ ಹೀಗೆ ನಡಿಬೇಕು, ನೀ ಹೀಗೆ ಮಾರ್ಗದಾಗಿರ್ಬೇಕೆಂಬುದಾಗಿ ನಿನ್ನನ್ನು ಎಚ್ಚರಿಸುವಾಗ ಆ ಮಾರ್ಗವನ್ನು ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಂಡು ನೀವು ಮುಂದೆ ಕೊಟ್ಟಿದ್ರೆ ನಿನ್ನ ಜೀವಿತ ಎಸ್ಪೆಷಲಿ ಅದ್ಭುತವಾಗಿ ಕಟ್ಟಲ್ಪಡ್ತದ, ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಪ್ರೇರೆ. ಒಂದು ಸೇವಕರು ನಿಮ್ಮನ್ನು ಎಚ್ಚರಿಸ್ಲತ್ತಾರ, ಗದ್ದಿಸ್ಲತ್ತಾರಂದ್ರೆ ಅವ್ರ ಮೇಲೆ ಮುಣಿಸ್ಕೊಡ್ತಕ್ಕಂಥದ್ದು, ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಮನಸ್ಸಂಕಲ್ಪಗಳು ನಿಮ್ಮೊಳಗಿರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಒಂದು ವೇಳೆ ವಿರುದ್ಧವಾಗಿರ್ತಕ್ಕಂಥ ಆತ್ಮದಿಂದ ನೀವು ತುಂಬಿದವರಾಗಿದ್ದೀರಂದ್ರೆ ಐಗುಪ್ತರಿಗೆ ನಿಮ್ಗೆ ಯಾವುದು ವ್ಯತ್ಯಾಸ ಇಲ್ಲೇ ಇಲ್ಲ. ನೀವು ದೇವ್ರ ಮೇಲೆ ವಿಶ್ವಾಸ ನಂಬಿಕೆ. ಪ್ರಕಟಣೆ 3ನೇ ಅಧ್ಯಾಯ 19ನೇ ವಚನ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಏನು ಮಾಡ್ತಾನೆ ದೇವರು? ಶಿಕ್ಷಿಸ್ತಾನಂತ ಅಥವಾ ಮುದ್ದಾಡ್ತಾನಂತ? ಯಾರಿಗೆ ಶಿಕ್ಷಿಸ್ತಾನಂತ? ಯಾರಿಗನ್ನು ದೇವರು ಪ್ರೀತಿ ಮಾಡ್ತಾನೋ, ಯಾರಿಗೆ ಪ್ರೀತಿ ಮಾಡ್ತಾನೋ ದೇವರು ಅವರಿಗೆ ಗದರಿಸ್ತಾನಂತ ಮತ್ತು ಅವರಿಗೆ ಶಿಕ್ಷಿಸ್ತಾನಂತ. ಈ ಗದರಿಸುವಾಗ ಶಿಕ್ಷಿಸುವಾಗ ನೀನು ದೇವರ ಕಡೆಗೆ ನೀನು ತಿರುಗಲೇಬೇಕು. ನೀನು ದೇವರ ಕಡೆಗೆ ತಿರುಗಿಲ್ಲ ಅಂದ್ರ, ದುಷ್ಟನ ಕಡೆ ತಿರುಗ್ತಿ ಅಂದ್ರ ನಿನ್ನಷ್ಟಕ್ಕೆ ನೀನೇ ಹಾಳಾಗೋತಿ, ಇನ್ನೊಬ್ಬರು ಹಾಳಾಗಲ್ಲ. ದೇವರು ನಿನ್ನ ಗದರಿಸುವಾಗ ಶಿಕ್ಷಿಸುವಾಗ ಆತನ ಗದರಿಕೆಗೆ ಆತನ ಶಿಕ್ಷೆ ಸ್ವೀಕಾರ ಮಾಡಿ ನೀನು ಮುಂದೆ ಓಡೋಕೆ ಪ್ರಯತ್ನಪಟ್ಟೆ ಅಂದ್ರೆ ನೀನು ದೇವ್ರ ಕಡೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀನು ತಿರುಗ್ತಿ, ಉನ್ನತ ಸ್ಥಾನಕ್ಕ ನೀನು ಬರ್ತೀವಿ ಪ್ರೇರೆ. ಈಗ ಊರಾಗ ಆಡಾಗಲಿ, ದನ ಆಗಲಿ, ಎತ್ತಾಗಲಿ, ಯಾವುದೇ ಆಗಲಿ ತೋಡೆ ಹಿಂಗೆ ನಡೆದ ಅನ್ಕೋರಿ, ಅದಕ್ಕೆ ಮೇಯಿಸ್ತಕ್ಕಂಥ ಮನುಷ್ಯ ಆದ್ರೆ ಸುಡಿತಾನ?
ಎದ ಸುಡಿತಾನ? ಬಡಿಗೆ ಸಿಕ್ತಂದ್ರೆ ದೂರದಿಂದ ಬಡಿಗೆ ಬಿರುಗಿಸ್ಲಾಕ ಬರಲ್ಲ. ಏನು ಹುಡುಕ್ತಾನ ತಾನು? ಕೆಳಗ ಕಲ್ಲು ಹುಡುಕ್ತಾನ ಪ್ರೇರೆ. ಕಲ್ಲು ಹುಡುಕಿ ಕಲ್ಲಸ್ ಏನು ಮಾಡ್ತಾನ? ಅದಕ್ಕೆ ಹೆಸರು ಕೊಟ್ಟು ಕರಿತಾನೆ. ಕೆಲವೊಂದು ವಿಷಯಗಳಲ್ಲಿ ಕೊಟ್ಟು ನಿಕ್ಲಾಸ್ ಹಿಂಗೆ ಬಿಡಿಸ್ತಂದ್ರ ಅದು ಮತ್ತೇನು ಮಾಡ್ತದ? ಅದೇ ದಾರಿ ನಡೀತದ. ನೀ ಎಟ್ಬಿಡಿ ನಾ ಹಿಂಗೆ ಹೋಯ್ತಂತದ. ಕೆಲವೊಂದು ಸರ್ತಿ ಅಂದಾಗ ಅದು ಸಟ್ ಅಂತ ತಿರುಗ್ತದ. 4 ಸರ್ತಿ ಒಳದ್ರು ಕೂಡ ತಿರುಗೋಳೈತಂದ್ರ ಈ ಕಾಯ್ತಕ್ಕಂಥ ಮನುಷ್ಯನ ಕಲ್ತವ ಬಿರ್ಕಾಸ್ ಅಂತೇಳಿ ಒಂದು ಬಿಡಿಸ್ ತಕ್ಷಣ ಅದೇನೈತದ? ಸರಿದಾರಿ. ಕತ್ತಿಗೆ ಲೆತ್ತೆ ಪೆಟ್ಟು ಹಾಕಿದ್ರ ಸುಧಾರಸಂದ್ ಹೆಂಗೆ ಅಂತ ನೋಡ್ರಿ, ಹಂಗೆ ಅದಕ್ಕೆ ಪೆಟ್ಟು ಹಾಕಿದ ತಕ್ಷಣ ಅದು ಕರೆಕ್ಟಾಗಿ ಏಕ್ದಮ್ ಸರಿದಾರಿಗೆ ನಡೀತಕ್ಕಂಥ ಆಗಿರ್ತದೆ ಪ್ರಿಯರೇ. ಮನ್ನೊಬ್ಬ ಸೋದರು ಕಲ್ಲಸ್ ಹೊಡೆದ್ರಂತ ಸ್ವಲ್ಪ ಕಾಲಿಗೆ ಪೆಟ್ಟದ, ಏನಾಗಿಲ್ಲ. ಅದು ದನ ಮತ್ತು ಹೊಲ್ದಾಗ ನಡೆಯುವಾಗ ಟುಕ್ಕದ್ ಮುರಿದಾಗ್ಯದ. ಮತ್ತಾರಿಗೆ ನೋವಾಗಲತ್ತು? ಹೊಡೆದವರಿಗೆ ನೋವು. ಹಾಗೆ ದೇವರು ನಿನ್ನನ್ನು ಶಿಕ್ಷಿಸುವಾಗ ದೇವ್ರು ಕೂಡ ಮನಸ್ಸು ನೋಡ್ಸ್ಕೊತಾನ. ಅಯ್ಯೋ, ನನ್ನ ಮಗನಿಗೆ ನಾ ಹೊಡೆದಲ್ಲ, ನನ್ನ ಮಗಳಿನ ಹೊಡೆದಲ್ಲಪ್ಪ ಎಂಬುದಾಗಿ ದೇವರು ಮಾಡ್ತಾನೆ, ಮನಸ್ಸು ನೋಯಿಸ್ಕೊಂಡು ಮತ್ತು ನಿನಗೆ ಎಷ್ಟು ಸಮಯದಲ್ಲಿ ಯಾವ ಗಳಿಗೆಯಲ್ಲಿ ನೀನು ಗುಣಪಡಿಸ್ಬೇಕು ಆ ರೀತಿ ಗುಣಪಡಿಸ್ತಾನೆ. ಮುಂದೆ ಇಂಥ ಒಂದು ಸ್ಥಿತಿಯಲ್ಲಿ ನೀನು ಬಿದ್ದು ಹೋಗಲ್ದಾಗೆ ನಿನ್ನ ರಕ್ಷಿಸ್ಕೊಂಡು ನೀನು ಕಾಪಾಡ್ಕೊಂಡು ಉನ್ನತ ಸ್ಥಾನಕ್ಕೆ ಬೆಳೀಲಕ್ಕ ನಿನಗೆ ಅವಕಾಶದ ಪ್ರಿಯರೇ. ಹಲ್ಲೆಲೂಯ. ಇಸ್ರಾಯೇಲ್ ಜನರಿಗೆ ದೇವರು ರಕ್ಷಿಸೇನ ಅಥವಾ ಇಲ್ಲ? ಅವ್ರು ದೇವ್ರ ಕಡೆ ತಿರುಗಿಕೊಂಡ್ರ ಅಥವಾ ಲೋಕದ ಕಡೆ ತಿರುಗಿಕೊಂಡರ? ಏನು ಮಾಡ್ಯಾರ? ಅವರು ದೇವ್ರ ಕಡೆ ತಿರುಗಿಕೊಂಡಾರ. ಅನೇಕ ಸರ್ತಿ ಶಿಕ್ಷಕ ಪಾತ್ರರಾಗ್ಯಾರ. ದೇವ್ರು ಅವ್ರಿಗೆ ಪ್ರೀತಿ ಮಾಡ್ಯಾನ. ದೇವ್ರು ಅವ್ರಿಗೆ ಪ್ರೀತಿ ಮಾಡಿ ಅವ್ರಿಗೆ ಗದ್ದರಿಸ್ಯಾನ. ಕೆಲವೊಬ್ಬರಿಗೆ ಹೊಡೆದನ್ ಪ್ರಿಯ. ಎಷ್ಟೋ ಲಕ್ಷ ಜನ ಇಸ್ರಾಯೇಲ್ ಜನರು ಕಾನಾನ್ ದೇಶಕ್ಕೆ ಬಂದಿಲ್ಲ ಪ್ರಿಯರೇ. ಎಷ್ಟೋ ಜನ ಸತ್ತೋಗ್ಯಾರ ಅಡವಿಯಲ್ಲಿ. ಅವ್ರ ಹೆಣೆಗಳು ಅಡವಿಯಲ್ಲೇ ಸಮಾಧಿಗಳಾಗೋ ಪ್ರಿಯರೇ. ಆದರೆ ಪ್ರಿಯನ ಸೋದರ, ದೇವರು ನಿನ್ನ ಪಕ್ಷವಾಗಿ ಯುದ್ಧ ಮಾಡ್ತಾನೆ ಪ್ರಿಯರೇ. ಯಾರ ಪಕ್ಷ? ಹಲ್ಲೆಲೂಯ. ನಿಮ್ಮ ಪಕ್ಕದ್ರು ಹೇಳ್ರಿ, ನಿನ್ನ ಪಕ್ಷವಾಗಿ ದೇವರು ಯುದ್ಧ ಮಾಡ್ತಾನನ್ರಿ. ಅಂಜಲತ್ತೀರಲ್ಲ? ನನಗೆ ಹೇಳ್ರಿ, ಅಂಜಬೇಡ್ರಿ, ನನಗೆ ಹೇಳ್ರಿ. ದೇವರು ನಿಮ್ಮ ಪಕ್ಷ ಬಿದ್ದು ಯುದ್ಧ ಮಾಡುತ್ತಾನೆ. ಹಲ್ಲೆಲೂಯ. ಅದಕ್ಕೆ ಈ ಸಂದೇಶವನ್ನು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿ ಮಾರ್ಪಡಿಸಲಿ. ಕಣ್ಣು ಮುಸಿರೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ನಂಬಿಗಸ್ತರಾಗಿ ಬೆಳಿಬೇಕು. ನೀವು ನೀತಿವಂತರಾಗಿ ಬೆಳೆಯೋದಕ್ಕೆ ಪ್ರಯಾಸಪಡ್ರಿ. ಲೋಕದ ಕಡೆ ಏನೇನೋ ಇಲ್ಲಿವರೆಗೆ ಯಾವುದಾವುದರ ಒಂದು ಕಾರ್ಯಕ್ರಿಯೆಗಳು ನೀವು ಮಾಡಿದ್ದಿರ್ಬೋದು. ಒಂದು ಸರ್ತಿ ನೀವು ಜ್ಞಾಪಕ ಮಾಡಿರಿ. ನಿಮ್ಮ ಮನಸ್ಸು, ನಿಮ್ಮ ಮನಸಂಕಲ್ಪ, ಮನರೇತ್ರಗಳನ್ನು ತೆರೆಯಲ್ಪಡುವಾಗ ದೇವರೇ ಸಹಾಯ ಮಾಡಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥಿಸ್ರಿ. ಯಾರು ಮೌನವಾಗಿರ್ಬಾರ್ದು. ಪ್ರಾರ್ಥನೆ ಮಾಡಿರಿ. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರಿಗೆ ದೇವರು ತೆಗೆದುಕೊಂಡು ಬಂದನ. ಇಸ್ರಾಯೇಲ್ ಜನರ ಜೊತೆ ಉಳಿದು ದೇವರು ಯುದ್ಧ ಮಾಡಿ ನಿನ್ನ ಶತ್ರುಗಳು ಮುಂದೆ ದೇವರು ನಿನಗೆ ಔತಣವನ್ನು ಸಿದ್ಧಪಡಿಸ್ತಾನೆ ಪ್ರಿಯರೇ. ನಿನ್ನ ಪಕ್ಷವಿದ್ದು ನಿನ್ನ ಶತ್ರುಗಳ ಜೊತೆ ದೇವರು ಯುದ್ಧವನ್ನು ಮಾಡುತ್ತಾನೆ ಪ್ರಿಯರೇ. ನಿನ್ನ ಯಾವ ವಿಷಯ ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀನು ದೇವರ ಮಗನು, ದೇವರ ಮಗಳಾಗಿದ್ದೆ. ನಂಬಿಕೆ ವಿಶ್ವಾಸನಲ್ಲಿ ನೀನು ದೃಢವಾಗಿರು. ಇಸ್ರಾಯೇಲ್ ಜನರು ದೇವರ ನಂಬೇರ, ಮೋಶೆನ ಮೇಲೆ ನಂಬಿಕೆ ವಿಶ್ವಾಸ ಭಯಪಟ್ಟರ ಪ್ರೇರಣೆ ಸ್ಪಷ್ಟವಾಗಿ. ಕೊನೆ ಸ್ಥಿತಿ ಬಂದಾಗ ಇವತ್ತು ನೀನು ಕೂಡ ಅದೇ ಒಂದು ಎಚ್ಚರಿಕೆ ಮಾರ್ಗದಲ್ಲಿ ನೀ ನಡೆಯುವುದರೆ ದೇವರು ನಿನ್ನ ಪಕ್ಷವಾಗಿದ್ದು, ಘೋರವಾಗಿರ್ತಕ್ಕಂಥ ಸ್ಥಿತಿ ಬಂದರೂ ಕೂಡ ಪರವಾಗಿಲ್ಲ, ದೇವರು ನಿನ್ನ ಪಕ್ಷವಾಗಿದ್ದು ಯುದ್ಧ ಮಾಡ್ತಾನೆ. ದೇವರು ಯುದ್ಧ ಮಾಡುವಾಗ ನೀನು ಮೌನವಾಗಿರ್ತಕ್ಕಂಥ ಕೂಡ ಸರಿಯಿಲ್ಲ. ನೀನು ದೇವ್ರ ಕಡೆ ತಿರುಗಿಕೋ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ, ನನ್ನ ಕಡೆ ನೀನು ತಿರುಗಿಕೋ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಪ್ರಕಟಣೆಯಲ್ಲಿ ಹೇಳ್ತಾನೆ. ಪ್ರಿಯರೇ, ನೀನು ದೇವ್ರ ಕಡೆ ತಿರುಗಿಕೋ. ಪ್ರಿಯನ ಸೋದರ, ನೀನು ದೇವ್ರ ಕಡೆ ತಿರುಗಿಕೊಳ್ಳುವುದಾದರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದೇವರು ನಿನ್ನ ಮನೆಯಲ್ಲಿ ಅದ್ಭುತ ಮಾಡ್ತಾನೆ. ದೇವರು ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ದೇವರು ನಿನ್ನ ಮನನೇತ್ರಗಳನ್ನು ತೆರಿತಾನೆ ಸ್ಪಷ್ಟವಾಗಿ. ನೀನು ಆತನ ಮೇಲೆ ನಂಬಿಕೆ ವಿಶ್ವಾಸಗಳು ಸಾಕಷ್ಟೇ. ನಿನಗೆ ಯಾವ ಕಷ್ಟ, ಭಾರ, ಸಮಸ್ಯೆಗಳು ಬಂದರೂ ಕೂಡ ದೇವರು ಎಲ್ಲವನ್ನು ಸರಿ ಮಾಡಿ ಎಲ್ಲದರಲ್ಲಿ ಜಯವನ್ನು ನೀನು ಕೊಡ್ತಾನೆ ಪ್ರಿಯ ಸ್ಪಷ್ಟವಾಗಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ ಕಾಡ್ತಾನೆ, ನಿನ್ನ ಘನತೆ ಆಗಲಿ. ಇಸ್ರಾಯೇಲ್ ಜನರಿಗೆ ಘೋರವಾಗಿರ್ತಕ್ಕಂಥ ಕಷ್ಟದಿಂದ, ಮರಣಕರ ಸಂಕಟ, ಅಪಾಯಗಳಿಂದ ನೀನು ತಪ್ಪಿಸಿ ನಿನಗೆ ಸ್ತೋತ್ರ. ಅವ್ರ ಪಕ್ಷವಾಗಿದ್ದು ನೀನು ಯುದ್ಧ ಮಾಡಿದಿ. ಐಗುಪ್ತರ ರಥಗಳೆಲ್ಲ ಸಮುದ್ರದಲ್ಲೇ ಮುಳುಗಿ ಹೋಗ್ಯಾವಪ್ಪ ಕರ್ತಾನೆ. ನಾ ಪ್ರಾರ್ಥಿಸ್ತಾ ದೇವ,
ನಿನ್ನ ಮಕ್ಕಳಿಗೆ ವೈರಿಯಾಗಿರ್ತಕ್ಕಂಥವ್ರು, ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಬ್ಬರು ದೇವರೇ, ಇವ್ರ ಮುಂದೆ ಅವ್ರು ಓಡುವ ಹಾಗೆ ನೀನು ಸಹಾಯ ಮಾಡ್ಕೊಳ್ತಾರೆ. ಇವ್ರು ನೋಡ್ಬೇಕು, ಇವ್ರಿಗೆ ಬಿಟ್ಟು ಓಡ್ತಕ್ಕಂಥದ್ದು, ಇವ್ರ ಕಣ್ಣಿಲ್ ನೋಡುವ ಹಾಗೆ. ಯಾಕಂದ್ರೆ ಆ ವೈರಿಗಳು ಹೆಣಗಳನ್ನು ಸಮುದ್ರ ತೀರದಲ್ಲಿರ್ತಕ್ಕಂಥದ್ದು ಇಸ್ರಾಯೇಲ್ ಜನರು ಕಣ್ಣಿಂದ ನೋಡ್ಯಾರ ದೇವರೇ. ನೀನು ಎಸಪ್ಪ ಹೇಳ್ತಿ, ನಿನ್ನ ವೈರಿಗಳನ್ನು ಪ್ರೀತಿ ಮಾಡಿಂಬುದಾಗಿ. ನಿನ್ನ ಮಕ್ಕಳಲ್ಲಿ ವೈರಿಗಳನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಗುಣ ಮನಲಕ್ಷಣ ಇರಲೇಬೇಕಪ್ಪ ಕರ್ತನೆ. ಆ ವೈರಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಇವರಿಗೆ ನೋಡುವ ಹಾಗೆ, ಇವನೇ ನನ್ನ ವೈರಿ, ನನ್ನ ವೈರಿ ಎಂಬುದಾಗಿ ತಿಳ್ಕೊಂಡು ಆ ವಿಷಯ ಪ್ರಾರ್ಥನೆ ಮಾಡಿ ಅವ್ರು ರಕ್ಷಿಸಿ ರಕ್ಷಣೆ ಕೊಡುವ ಹಾಗೆ ನಿನ್ನ ಸಹಾಯ ಮಾಡಿ. ಆದರೆ ವೈರಿಯಾಗಿರ್ತಕ್ಕಂಥವ್ರು ನಿನ್ನ ಮಕ್ಕಳ ಮೇಲೆ ಜಯ ಹೊಂದಲಿಕ್ಕೆ ಅವಕಾಶ ಅನಿಸಿಲ್ಲ. ನಿನ್ನ ಮಕ್ಕಳಿಗೆಲ್ಲ ಒಂದು ನಿನ್ನ ಆತ್ಮದ ಆವೇಶವುಳ್ಳವರಾಗಿ ನಿನ್ನ ಮಕ್ಕಳು ಜೀವಿಸುವಾಗೆ ನೀ ಕಾರ್ಯ ಮಾಡಿ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ. ಯೆಹೋವ ಈರೆ ನಿಮಗೆ ಸ್ತೋತ್ರ, ಯೆಹೋವ ರಫ ನಿಮಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ, ಯೆಹೋವ ನಿಶ್ಯೆ, ಯೆಹೋವ ಇರುವಾತನೇ ನಿಮಗೆ ಸ್ತೋತ್ರ ಸಲ್ಲಿಸ್ತಕ್ಕಂತಾನೆ. ನಿನ್ನ ಮಕ್ಕಳು ಜೀವಿತ ಹೃದಯಗಳೆಲ್ಲ ಕಟ್ಟಲ್ಪಡುವ ಹಾಗೆ, ನಿನ್ನ ಕಡೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ತಿರುಗಿಕೊಳ್ಳುವ ಹಾಗೆ, ನೀನೇ ಪುನರುತ್ಥಾನವು ಜೀವವಾಗಿದ್ದೆ ಎಂಬುದಾಗಿ ಯೇಸಪ್ಪ ನಿನ್ನ ತಿಳಿದುಕೊಂಡು ಅರ್ಥಕೊಂಡು ನಿನ್ನ ಸನ್ನಿಧಿಯನ್ನು ಅನುಭವಿಸುವ ಹಾಗೆ, ನಿನ್ನ ಚಿತ್ತ ನೆರವೇರಿಸುವ ಹಾಗೆ ನಿನ್ನ ಮಕ್ಕಳ ಒಳಗ ಒಳ್ಳೆಯ ಒಂದು ಮನಸ್ಸಂಕಲ್ಪಗಳನ್ನು, ಮನನೇತ್ರಗಳನ್ನು ಮಕ್ಕಳು ತೆರಲ್ಪಡ್ಲಿಕ್ಕೆ ಅಂತಾನೆ. ಇವ್ರು ಮಾಡಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧಗಳೆಲ್ಲ ಈ ಕ್ಷಣ ಈ ದಿನನೇ ನೀನು ಅಳಿಸ್ಬಿಡಪ್ಪ ಕರ್ತಾನೆ. ಇನ್ನು ಮುಂದೆ ಆ ಮಕ್ಕಳು ಪಾಪ, ದ್ರೋಹ, ಅಪರಾಧದಲ್ಲಿ ಬಿದ್ದೋಗಲಾಗೆ ನೀನು ಮಕ್ಕಳು ಪಕ್ಷವಾಗಿದ್ದು ಯುದ್ಧವನ್ನಾಡಿ ಜಯಿಸ್ತಿ ಎಂಬುದನ್ನು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಪ್ಪ. ನಿನ್ನ ಮಕ್ಕಳು ಯುದ್ಧ ವೀರರಪ್ಪ, ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆ ನಿನ್ನ ಮಕ್ಕಳಪ್ಪ. ನಿನ್ನ ಮಕ್ಕಳು ಪ್ರತಿದಿನ ಪ್ರತಿಯೊಂದು ವಿಷಯದಲ್ಲಿ ಗೆದ್ದು ಉನ್ನತ ಸ್ಥಾನಕ್ಕೆ ಬರುವಾಗೆ, ಉನ್ನತ ಒಂದು ಸ್ಟೆಪ್ ಮ್ಯಾಲಿರುವಾಗೆ ನೀ ಸಹಾಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತಕ್ಕಂತಾನೆ. ಅದ್ಭುತ ಶಕ್ತಿಯಿಂದ ಅದ್ಭುತ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಎಷ್ಟು ಜನ ವಾಕ್ಯ ಕೇಳಿ, ಅಯ್ಯ ದೇವ, ನನ್ನ ಮನಸ್ಸಿಗೂ ನಾನು ಹೀಗಿದ್ದ ದೇವ, ನನ್ನ ಸರಿ ಮಾಡು, ನನ್ನ ಸರಿಪಡಿಸು ಎಂಬುದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದರು. ಅವರೆಲ್ಲರನ್ನು ಸರಿ ಮಾಡಿ ಸರಿಪಡಿಸಿ ಅವ್ರ ಪಕ್ಷವಾಗಿದ್ದು ಇನ್ನು ಮುಂದೆ ಈ ಹೊತ್ತು ಹಿಡ್ಕೊಂಡು ಈ ಲೋಕದ ಹಂತದವರೆಗ ಇವ್ರ ಪಕ್ಷವಾಗಿದ್ದು ನೀನು ಪ್ರತಿಯೊಂದು ವಿಷಯದಲ್ಲಿ ಯುದ್ಧವನ್ನು ಆಡಿ ಇವರು ಸರಿ ಮಾಡಿ ಸರಿಪಡಿಸಿ, ಇವ್ರು ಮುಂದಿರ್ತಕ್ಕಂಥ ವೈರಿ ಕೂಡ ಸರಿ ಮಾಡಿ ಸರಿಪಡಿಸ್ತಿ ಎಂಬುದಾಗಿ ನಿನ್ನ ಸಲ ನಾವು ಪ್ರಾರ್ಥನೆ. ಸಾಧ್ಯವಾದಷ್ಟು ದೇವರೇ, ನಿನ್ನ ಮಕ್ಕಳಿಗೆ ವೈರಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನೀನು ದೂರ ಇಡೋಪಕ್ಕಂತಾನೆ. ವೈರಿಯಾಗಿರ್ತಕ್ಕಂಥ ಆತ್ಮಗಳು ನಿನ್ನ ಮಕ್ಕಳಿಂದ ತೆಗೆದು ದೂರ ಮಾಡೋಪಕ್ಕಂತಾನೆ. ನೀತಿವಂತರ ಜೊತೆ, ನಂಬಿಗಸ್ತರ ಜೊತೆ ವೈರಿತ್ವ ಇರ್ಲಕ್ಕೆ ಅವಕಾಶ ಅನಿಸಿಲ್ಲಕ್ಕಂತಾನೆ. ಸಾಧ್ಯವಾದಷ್ಟು ಅವರಿಗೆ ದೂರ ಇಡ್ತೇವೆ ನಿನ್ನ ಮಕ್ಕಳನ್ನ ಪ್ರಾರ್ಥಿಸ್ತಕ್ಕಂತಾನೆ. ನಿನ್ನ ಮಕ್ಕಳ ಪಕ್ಷವಾಗಿದ್ದು ಯುದ್ಧ ಮಾಡ್ತೇವೆ ನಾವು ಪ್ರಾರ್ಥಿಸ್ತಾ. ಈ ಅದ್ಭುತ ಕಾರ್ಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಕ್ಕಂತಾನೆ. ಎಷ್ಟು ಜನರ ದಿನ ವಾಕ್ಯವನ್ನು ಕೇಳಿ, ಅಯ್ಯ ದೇವ, ನನ್ನ ಜೀವಿತ ಇದು, ನನ್ನ ಹೃದಯ ಇದು, ನನ್ನ ಕುಟುಂಬ ಇದು, ನನ್ನ ಹೆಸರು, ನನ್ನ ಮಕ್ಕಳು ಇದು, ನಮ್ಮೆಲ್ಲರಿಗೂ ನೀವು ಮಾರ್ಪಡಿಸೋದೇ ಎಂಬುದಾಗಿ ಪ್ರಾರ್ಥನೆ ಮಾಡಿದರೋ ಅವರೆಲ್ಲರಿಗೂ ನೀನು ಮಾರ್ಪಡಿಸಿ ರಕ್ಷಣೆ ಮುದ್ರೆ ಅನ್ನೋದೇವ್ರೆ ಅವ್ರಿಗೆ ಹಚ್ಚಿ ನೀನು ನಡೆಸ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತಕ್ಕಂತಾನೆ. ಇವತ್ತಿನ ವಾಕ್ಯ ನಮ್ಮೆಲ್ಲರ ಜೀವಿತಕ್ಕ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ ಎಂಬುದಾಗಿ ನಮ್ಮ ಒಡೆಯರು ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ಸಕಲ ವಿಧವಾದ ಆಶೀರ್ವಾದಗಳಿಗೆ ನಾವು ಬೇಡಿ ಪಡ್ಕೊಂಡಿದ್ದೆ ನಾವು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.